ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ್ ಭಾರತದ ಸಂವಿಧಾನ ಕಡ್ಡಾಯ ಪತ್ರಿಕೆ 2016 10 ಅಂಕದ ಪ್ರಶ್ನೋತ್ತರಗಳು. ನಿರಂತರ ಅಪ್ಡೇಟ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೇ ಲಿಸ್ಟ್ ಅನ್ನು ನೋಡಿ. ನಾನು ತ್ರಿವಿಕ್ರಮ್ ಬಾವಲತ್ತಿ. ಭಾರತ ಸಂವಿಧಾನ ಪ್ರಸ್ತಾವನೆಯನ್ನು ವರ್ಣಿಸಿ. ಪ್ರಸ್ತಾವನೆ ಎಂಬ ಪದ ಪರಿಚಯಕ್ಕೆ ಸಂಬಂಧಪಟ್ಟಿದೆ. ಭಾರತದ ಸಂವಿಧಾನದ ಪರಿಚಯ ಭಾರತದ ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಳುವಂತ ಸ್ಫೂರ್ತಿಯ ಕಿಲಿಕೈ ಇದು ಆಗಿದೆ ಪ್ರಸ್ತಾವನೆ. ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನ, 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ನಂತರಗಳಲ್ಲಿ ಇವುಗಳನ್ನ ಭಾರತದ ಸಂವಿಧಾನಕ್ಕೆ ಪ್ರಸ್ತಾವನೆಯೊಳಗ 1976ರಲ್ಲಿ 42ನೇಯ ತಿದ್ದುಪಡಿ ಮಾಡುವ ಮೂಲಕ 2 ಪದಗಳನ್ನ ಹೊಸದಾಗಿ ಸೇರಿಸ್ತಾರ. ಅದು ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಪದವನ್ನ ಸಂವಿಧಾನದಲ್ಲಿ ಸೇರಿಸ್ತಾರ. ಪ್ರಸ್ತಾವನೆ ನ್ಯಾಯ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಮತ್ತು ಎಲ್ಲಾ ಪೌರರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ವತಂತ್ರ, ವಿಚಾರ ಸ್ವತಂತ್ರ, ಅಭಿವ್ಯಕ್ತ ಸ್ವತಂತ್ರ, ನಂಬಿಕೆ, ಆರಾಧನೆಯನ್ನ ನಾವು ನೋಡಬಹುದು. ಸಮಾನತೆ, ಸ್ಥಾನಮಾನ ಮತ್ತು ಅವಕಾಶಗಳನ್ನ ದೊರೆಯುವಂತೆ ಮಾಡೋದು. ಭಾತೃತ್ವ, ವ್ಯಕ್ತಿ ಗೌರವ, ರಾಷ್ಟ್ರೀಯ ಏಕತೆ, ಸಮಗ್ರತೆ ರಕ್ಷಿಸಿ ಭಾತೃತ್ವ ಮನೋಭಾವನೆಯನ್ನ ಮೂಡಿಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಭಾರತದ ಸಂವಿಧಾನವನ್ನ ನವೆಂಬರ್ 26, 1949 ಅಂಗೀಕರಿಸಿ ನಮಗ ನಾವ ಅದನ್ನ ಅರ್ಪಿಸಿಕೊಂಡೇವಿ. ಪ್ರಸ್ತಾವನೆಯನ್ನ ನಮ್ಮ ಸಂವಿಧಾನದಲ್ಲಿ ತನ್ಮೂಲಕ ದೃಢಪಡಿಸಿ ರಾಜಕೀಯ, ನೀತಿ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಮೌಲ್ಯಗಳನ್ನ ಅಭಿವ್ಯಕ್ತಗೊಳಿಸುತ್ತದೆ. ಇದು ಅಧಿಕಾರದ ಮೂಲಕ ಸರ್ಕಾರಿ ವ್ಯವಸ್ಥೆಯಲ್ಲಿ ರಾಜಕೀಯ ವ್ಯವಸ್ಥೆಯ ಉದ್ದೇಶಗಳನ್ನ ನಿರ್ದಿಷ್ಟಪಡಿಸಿ ಎತ್ತಿ ಹಿಡಿಯುತ್ತದೆ. ಇದು ಭಾರತದ ರಾಷ್ಟ್ರೀಯ ಚಳವಳಿಯು ಬದ್ಧವಾದ ತತ್ವಗಳ, ಆದರ್ಶಗಳನ್ನು ಮತ್ತು ಆಕಾಂಕ್ಷೆಗಳ ಪ್ರತೀಕವಾಗಿದೆ ಅಂತ ಹೇಳ್ತದೆ. ಭಾರತದ ಪ್ರಜೆಗಳು, ವಿ ದ ಪೀಪಲ್ ಆಫ್ ಇಂಡಿಯಾ. ಭಾರತದ ಪ್ರಜೆಗಳು ಎಂಬ ಪದ ಅಂತಿಮ ಅಧಿಕಾರವಿರೋದು ಭಾರತೀಯರಲ್ಲಿ ಅನ್ನುವಂಥದನ್ನ ಪ್ರತಿಫಲಿಸ್ತದೆ. ಭಾರತದ ಸಂವಿಧಾನದೊಳಗ ಭಾರತೀಯರೆಲ್ಲೂ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಉತ್ತಮ ಗುರಿಯನ್ನ ಹೊಂದಬೇಕು ಅನ್ನುವಂಥದ್ದು ಪ್ರತೀಕವಾಗಿದೆ. ಸಾರ್ವಭೌಮ ರಾಷ್ಟ್ರ. ಭಾರತ ಒಂದು ಸಾರ್ವಭೌಮ ರಾಷ್ಟ್ರ. ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಸಂಘ ಸಂಸ್ಥೆಗಳ ಮೇಲೆ ಭಾರತ ಸರ್ಕಾರ ಹೊಂದಿದಂತದ್ದು ಪರಮಾಧಿಕಾರವನ್ನ ಹೊಂದಿರುತ್ತದೆ. ಯಾವುದೇ ರಾಷ್ಟ್ರ ಬಾಹ್ಯ ನಿಯಂತ್ರಣದಿಂದ ಮುಕ್ತವಾಗಿದೆ ನಮ್ಮ ದೇಶ. ಯಾವ ದೇಶವೂ ನಮ್ಮನ್ನ ನಿಯಂತ್ರಣವನ್ನ ಮಾಡಂಗಿಲ್ಲ. ನಾವು ಸ್ವತಂತ್ರವಾಗಿ ನಮ್ಮ ವಿದೇಶಾಂಗ ನೀತಿಯನ್ನ ಅನುಸರಿಸ್ತೀವಿ. ಸಮಾಜವಾದಿ. ಈ ಸಮಾಜವಾದಿ ಅನ್ನುವಂಥ ಪದ ಮೊದಲೇ ಭಾರತದ ಸಂವಿಧಾನದಲ್ಲಿ ಇರಲಿಲ್ಲ. 1976ರಲ್ಲಿ 42ನೇಯ ಸಂವಿಧಾನ ತಿದ್ದುಪಡಿ ಮಾಡುವ ಮೂಲಕ ಪ್ರಸ್ತಾವನೆಗೆ ಈ ಪದವನ್ನ ಸೇರಿಸಲಾಯಿತು. ಭಾರತೀಯರು ಸಾಮಾಜಿಕವಾಗಿ, ಆರ್ಥಿಕವಾಗಿ ಬದಲಾವಣೆಯ ತರುವ ಮೂಲಕ ನೆಮ್ಮದಿಯುಕ್ತ ಜೀವನವನ್ನ ನಡೆಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಪದವನ್ನ, ಸಮಾಜವಾದಿ ಮತ್ತು ಜಾತ್ಯತೀತ ಪದವನ್ನ ಭಾರತದ ಸಂವಿಧಾನದಲ್ಲಿ ತಂದ್ರು. ಜಾತ್ಯತೀತ ರಾಷ್ಟ್ರ. ಭಾರತವನ್ನ ಸಾರಬೇಕು ಅನ್ನುವಂಥ ಉದ್ದೇಶದಿಂದ 1976ರಲ್ಲಿ 42ನೇಯ ತಿದ್ದುಪಡಿ ಮಾಡುವ ಮೂಲಕ ಪ್ರಸ್ತಾವನೆಯಲ್ಲಿ ಈ ಪದವನ್ನ ಸೇರಿಸಿದರು. ಭಾರತ ಯಾವುದೇ ಒಂದು ಧರ್ಮವನ್ನ ರಾಷ್ಟ್ರೀಯ ಧರ್ಮವನ್ನಾಗಿ ಘೋಷಣೆಯನ್ನ ಮಾಡಿಲ್ಲ. ಯಾವುದೇ ಒಂದು ಧರ್ಮದ ಪರವಾಗಿ ನಿಲುವನ್ನ ತಾಳದೆ ಎಲ್ಲಾ ಧರ್ಮವನ್ನ ಸರಿಯಾಗಿ ನೋಡ್ಕೊಳ್ತದೆ. ಪ್ರತಿಯೊಬ್ಬರಿಗೂ ಭಾರತೀಯರಿಗೆ ತನ್ನ ಅಂತರ್ಸಾಕ್ಷಿಯಾಗಿ, ಆತ್ಮಸಾಕ್ಷಿಯಾಗಿ
ಅನುಗುಣ ಯಾವುದೇ ಧರ್ಮವನ್ನ ಸೇರುವ, ಪ್ರಚಾರ ಮಾಡುವ ಮತ್ತು ಆಚರಣೆ ಮಾಡುವಂತ ಸ್ವತಂತ್ರವನ್ನ ಇಲ್ಲೇ ಕಲ್ಪಿಸಿಕೊಡ್ತದೆ. ಪ್ರಜಾಪ್ರಭುತ್ವ ಅನ್ನುವಂಥದ್ದು ಪ್ರಜಾಪ್ರಭುತ್ವಗಳ ಆಳ್ವಿಕೆಗಳಲ್ಲಿ ಇಲ್ಲೇ ನಿರ್ವಹಣೆ ಅಸ್ತಿತ್ವದಲ್ಲಿರುವಂತಹ ಪ್ರತಿಯೊಂದು ಸರ್ಕಾರಿ ವ್ಯವಸ್ಥೆ ಒಳಗ ಸರ್ಕಾರದ ಪ್ರತಿನಿಧಿ ಅಧಿಕಾರವೆಲ್ಲ ಪ್ರಜೆಗಳಿಂದ ಹರಿದು ಬಂದಿದ್ದಾವೆ. ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿಯ ಮೂಲಕ ಈ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ವ್ಯವಸ್ಥೆಯನ್ನ ನಾವು ಅಳವಡಿಸಿಕೊಂಡಿವಿ. ಇದು ಪ್ರಜಾಸತ್ತೆ ಜೊತೆಗೆ ಸಾಮಾಜಿಕ ಆರ್ಥಿಕ ಪ್ರಜಾಸತ್ತೆಗೂ ನಾಂದಿಯನ್ನು ಹಾಡುವಂತ ತತ್ವಗಳನ್ನ ಇಲ್ಲಿ ಆಧರಿಸದ. ಇನ್ನ ಗಣರಾಜ್ಯ. ಗಣರಾಜ್ಯ ಅಂದ್ರ ಭಾರತದ ರಾಷ್ಟ್ರದ ಮುಖ್ಯಸ್ಥರಾದಂತಹ ರಾಷ್ಟ್ರಪತಿಗಳನ್ನ ಜನರು ನೇರವಾಗಿ ಅಥವಾ ಪರೋಕ್ಷವಾಗಿ ಆರಿಸುವ ವ್ಯವಸ್ಥೆಗೆ ಗಣರಾಜ್ಯ ಅಂತ ನಾವು ಕರಿತೀವಿ. ಭಾರತ ಸರ್ಕಾರ ವ್ಯವಸ್ಥೆಯೊಳಗ ಆನುವಂಶಿಕ ಪದ್ಧತಿಗಳನ್ನ ನಾವು ಅಳವಡಿಸಿಕೊಂಡಿಲ್ಲ. ಅದಕ್ಕೆ ತದ್ವಿರುದ್ಧವಾದಂತ ವಿವರಣೆ ಅದು ಸಿಗ್ತದೆ. ಅಂದ್ರೆ ರಾಷ್ಟ್ರದ ಮುಖ್ಯಸ್ಥರನ್ನ ಪರೋಕ್ಷವಾಗಿ ಆರಿಸುವಂತಹ ವ್ಯವಸ್ಥೆಗೆ ನಾವು ಗಣರಾಜ್ಯ ಅಂತ ಕರಿತೀವಿ. ನ್ಯಾಯ ಅಂದ್ರ ಭಾರತದ ಸಂವಿಧಾನದೊಳಗ ವಿವಿಧ ರೀತಿಗಳಲ್ಲಿ ಮೂಲಕ ಪ್ರತಿಯೊಬ್ಬರಿಗೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನ್ಯಾಯವನ್ನ ಒದಗಿಸುವ ವ್ಯವಸ್ಥೆಯನ್ನ ಭಾರತದ ಸಂವಿಧಾನದಲ್ಲಿ ಮಾಡಲಾಗಿದೆ. ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯವಾಗಿದ್ದು ಈ ಸ್ವತಂತ್ರ. ಭಾರತದ ಪ್ರಜಾಪ್ರಭುತ್ವದೊಳಗ ಪ್ರಸ್ತಾವನೆಗಳಲ್ಲಿ ಅಭಿವ್ಯಕ್ತ ಸ್ವತಂತ್ರ, ನಂಬಿಕೆ, ಆರಾಧನೆಯ ಸ್ವತಂತ್ರಗಳನ್ನ ಕಲ್ಪಿಸಿಕೊಟ್ಟದ. ಇದಕ್ಕೆ ಬದ್ಧವಾಗಿರುವ ಮೂಲಕ ಇದನ್ನ ಸಹಕಾರವಾಗಿ ಗೊಳಿಸ್ತದೆ. ಇದನ್ನ ಪ್ರತಿಯೊಬ್ಬರಿಗೂ ಸಿಗುವಂಗ ನೋಡ್ಕೊಳ್ತದ. ಇನ್ನ ಸಮಾನತೆ. ಸಮಾನತೆ ಅಂಬುವಂತದ್ದು ಯಾವುದೇ ಒಂದು ವರ್ಗಕ್ಕೆ ವಿಶೇಷವಾದ ಸವಲತ್ತುಗಳನ್ನ ನೀಡದೇನ ಭಾರತದೊಳಗಿರುವಂತ ಪ್ರತಿಯೊಬ್ಬ ಪ್ರಜೆಗನು ಸ್ವತಂತ್ರವಾದಂತ ಅವಕಾಶವನ್ನ ಕಲ್ಪಿಸಿಕೊಟ್ಟದ. ಯಾವುದೇ ರೀತಿಯಾದಂತ ತಾರತಮ್ಯವನ್ನ ಮಾಡಾಗಿಲ್ಲ. ಎಲ್ಲರೂ ಸಮಾನವಾದ ಅವಕಾಶವನ್ನ ಕಲ್ಪಿಸ್ತದ ಭಾರತದ ಸಂವಿಧಾನ. ಇನ್ನ ಭಾತೃತ್ವ. ಭಾರತದ ಸಂವಿಧಾನದಲ್ಲಿ ಪ್ರಸ್ತಾವನೆಯೊಳಗ ಭಾತೃತ್ವ ಅನ್ನುವಂತ ಪದವನ್ನ ಬಳಸಿದೆ. ಇಲ್ಲೇ ಭಾರತದ ಪ್ರಜೆಗಳಾದಂತ ನಾವೆಲ್ಲರೂ ಅಂದ್ರೆ ಅಣ್ಣ ತಮ್ಮಂದಿರು ಅನ್ನುವಂತ ವಿಷಯನ ವಿವರಿಸ್ತದೆ. ಇಲ್ಲೇ ಬದುಕುವಂತ ವಾತಾವರಣ ನಿರ್ಮಿಸುವ ಪ್ರತೀಕವಾಗಿ ಭಾರತದ ಸಂವಿಧಾನದಲ್ಲಿ ಏಕನಾಗರಿಕತ್ವವನ್ನ ನಾವೆಲ್ಲರೂ ಒಪ್ಪುಕೊಂಡಿವಿ. ಇದು ಭಾತೃತ್ವ ಅನ್ನುವಂಥದ್ದು. ರಾಜನೀತಿ ನಿರ್ದೇಶಕ ತತ್ವಗಳನ್ನ ವಿವರಿಸಿ. ಇದು ಪುನರಾವರ್ತನೆಗೊಂಡಂತ ಪ್ರಶ್ನೆ, ರಿಪೀಟೆಡ್ ಕ್ವಶನ್ 2015ರಲ್ಲಿ, 2016ರಲ್ಲಿ ಮತ್ತು 2017ರಲ್ಲಿ. ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ ಲಿಂಕ್ ಇದೆ, ಇದನ್ನ ನೋಡ್ಕೊಳ್ಳಿ. 2015ನೇ ಕ್ವಶನ್ ಪೇಪರ್ ನೀವು ನೋಡಿದ್ರೆ ಇದ್ರ ಉತ್ತರ ಸಿಗ್ತದೆ. ಮೇಲೆ ಪ್ಲೇ ಲಿಸ್ಟ್ ಅಂತ ಇರ್ತದೆ ವಿಡಿಯೋದಲ್ಲಿ, ಅದನ್ನು ಕೂಡ ನೀವು ನೋಡಬಹುದು. ಭಾರತದ ಪ್ರಧಾನಮಂತ್ರಿಯ ಕಾರ್ಯವನ್ನ ಚರ್ಚಿಸಿ. ವಿದ್ಯಾರ್ಥಿಗಳ, ಭಾರತದಲ್ಲಿ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿಗಳ ನಂತರ ಪ್ರಮುಖ ಬರುವಂತ ಹುದ್ದೆ ಅಂದ್ರೆ ಪ್ರಧಾನಮಂತ್ರಿಗಳದು. ಇವರು ನಿಜವಾಗಿ ಸಂಸದೀಯ ಪದ್ಧತಿ ಒಳಗ ಪ್ರಧಾನಮಂತ್ರಿಗಳು ಕ್ಯಾಬಿನೆಟ್ಟಿನ ಮುಖ್ಯಸ್ಥರಾಗಿರ್ತಾರ. ಪ್ರಧಾನಮಂತ್ರಿಗಳು ಅತ್ಯಂತ ಪ್ರಮುಖವಾದಂತ ಸ್ಥಾನವನ್ನ ಇವರು ಪಡೆದಿರ್ತಾರೆ. ಪ್ರಧಾನಮಂತ್ರಿಗಳು ತಮ್ಮ ವ್ಯಕ್ತಿತ್ವ, ನಾಯಕತ್ವ ಗುಣಗಳು ಹಾಗೂ ಸಾಮರ್ಥ್ಯದ ಮೇಲೆ ಅವಲಂಬಿಸಿರುತ್ತದೆ. ಕ್ಯಾಬಿನೆಟ್ಟಿನ ಜೀವಾಳ ಇವರು ಆಗಿರ್ತಾರೆ. ಪ್ರಧಾನಮಂತ್ರಿ ಮಂತ್ರಿಮಂಡಲದ ಕೇಂದ್ರ ಬಿಂದು ಆಗಿರ್ತಾರ. ಕ್ಯಾಬಿನೆಟ್ಟಿನ ಅಡಿಪಾಯ, ಫೌಂಡೇಶನ್ ಇವರಾಗಿರ್ತಾರೆ. ಒಂದು ಗ್ರಹದ ಸುತ್ತ ಹೇಗೆ ಎಲ್ಲಾ ಗ್ರಹಗಳು ಸುತ್ತಾವ ಅಂದ್ರ ಸೌರಮಂಡಲದೊಳಗ ಸೂರ್ಯನ ಸುತ್ತಲೂ ಎಲ್ಲಾ ಗ್ರಹಗಳು ಹೇಗೆ ಸುತ್ತಾವ, ಹಾಗ ಈ ಪ್ರಧಾನಮಂತ್ರಿಯ ಸುತ್ತ ಎಲ್ಲಾ ಮಂತ್ರಿಮಂಡಲಗಳು ತಿರುಗ್ತಾರೆ. ಸರ್ಕಾರದ ಯೋಜನೆಗಳನ್ನ ಸ್ಥಾಪಿಸುವುದು, ಸರ್ಕಾರದ ಪ್ರಮುಖವಾದಂತ ಕಾರ್ಯನಿರ್ವಾಹಕ ಪ್ರಧಾನಮಂತ್ರಿ ಆಗಿರ್ತಾರ. ಒಟ್ಟಿನಲ್ಲಿ ಹೇಳುವುದಾದ್ರೆ ಸಂಸದೀಯ ಪದ್ಧತಿಯಲ್ಲಿ ಪ್ರಧಾನಮಂತ್ರಿ ಅತ್ಯಂತ ಪ್ರಮುಖವಾದಂತ ಪಾತ್ರವನ್ನ ನಿರ್ವಹಿಸ್ತಾರ. ಭಾರತದ ಸಂವಿಧಾನದಲ್ಲಿ 75ನೆಯ ವಿಧಿಯಲ್ಲಿ ಕ್ಲಾಸ್ 1ರ ಪ್ರಕಾರ ಪ್ರಧಾನಮಂತ್ರಿ ಅನ್ನ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ನೇಮಕ ಮಾಡ್ತಾರೆ. ಪ್ರಧಾನಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳು. ಭಾರತದ ಪ್ರಧಾನಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾಗಿರ್ತಾರ.
ರಾಷ್ಟ್ರಪತಿಗಳಿಗೆ ಸಲಹೆಗಾರರಾಗಿರ್ತಾರ, ಮಂತ್ರಿಮಂಡಲದ ಮುಖ್ಯಸ್ಥರು ಆಗಿರ್ತಾರ, ಸಂಸತ್ತಿನೊಳಗ ತಮ್ಮ ಪಕ್ಷದ ನಾಯಕರಾಗಿರ್ತಾರ, ನಂತರ ಭಾರತ ಸರ್ಕಾರದ ಕಾರ್ಯಾಂಗದ ಕಾರ್ಯವನ್ನ ವಾಸ್ತವಿಕವಾಗಿ ಕಾರ್ಯವನ್ನ ಮಾಡ್ತಾರೆ. ಇನ್ನ ಮಂತ್ರಿಮಂಡಲದ ರಚನೆ, ಪ್ರಧಾನಮಂತ್ರಿ ನೇತೃತ್ವದೊಳಗ ಒಂದು ಮಂತ್ರಿಮಂಡಲ ರಚನೆ ಆಗ್ತದ. ಮೊದಲನೇ ಪ್ರಧಾನಮಂತ್ರಿಗಳು ನೇಮಕವಾಗ್ತಾರ, ನಂತರಗಳಲ್ಲಿ ಆಗೋರು ಮಂತ್ರಿಮಂಡಲವನ್ನ ಪ್ರಧಾನಮಂತ್ರಿಗಳ ರಚನೆ ಮಾಡ್ತಾರ ಅವರ ವರ್ಗಗಳಲ್ಲಿ. ಆ ಪಟ್ಟಿಯನ್ನ ತಯಾರು ಮಾಡಿ ರಾಷ್ಟ್ರಪತಿಗಳಿಗೆ ಅದನ್ನ ಸಲ್ಲಿಸ್ತಾರೆ ಮಂತ್ರಿಮಂಡಲದ್ದು. ಅದರ ಪ್ರಕಾರ ರಾಷ್ಟ್ರಪತಿಗಳು ಈ ಮಂತ್ರಿಮಂಡಲವನ್ನ ನೇಮಕ ಮಾಡ್ತಾರೆ. ಮಂತ್ರಿ ಮಂಡಲದ ಮೇಲೆ ನಿಯಂತ್ರಣ, ಪ್ರಧಾನಮಂತ್ರಿ ತಮ್ಮ ಮಂತ್ರಿಮಂಡಲದ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣವನ್ನ ಹೊಂದಿರ್ತಾರ. ಅವರು ಖಾತೆಯನ್ನ ಹಂಚಿಕೆ ಮಾಡ್ತಾರೆ. ಉದಾಹರಣೆಗೆ ಯಾರಿಗೆ ರೈಲ್ವೆ ಮಂತ್ರಿ ಕೊಡ್ಬೇಕು, ಯಾರಿಗೆ ರಕ್ಷಣೆ ಮಂತ್ರಿ ಕೊಡ್ಬೇಕು, ಯಾರಿಗೆ ಗೃಹ ಮಂತ್ರಿ ಕೊಡ್ಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡೋರು ಪ್ರಧಾನಮಂತ್ರಿಗಳು ಮಾಡ್ತಾರೆ. ಮರು ಹಂಚಿಕೆಯನ್ನ ಕಾರ್ಯವನ್ನ ಕೂಡ ಪ್ರಧಾನಮಂತ್ರಿ ಮಾಡ್ತಾರೆ. ಯಾರು ಸರಿಯಾಗಿ ಕಾರ್ಯವನ್ನ ನಿರ್ವಹಿಸದೆ ಹೋದ್ರ ಅವರನ್ನ ಎಕ್ಸ್ಚೇಂಜ್ ಮಾಡುವಂತ ಅಧಿಕಾರ, ಮರು ಹಂಚಿಕೆ ಅಂದ್ರೆ ಎಕ್ಸ್ಚೇಂಜ್, ಖಾತೆಯನ್ನ ಮರು ಬದಲಾವಣೆಯನ್ನ ಮಾಡುವಂಥದ್ದು. ಒಬ್ಬ ಮಂತ್ರಿಯ ಕಾರ್ಯ ಅಸಮರ್ಥವಾಗಿದ್ರ ಎನಿಸಿದ ರಾಷ್ಟ್ರಪತಿ ಪ್ರಧಾನಮಂತ್ರಿಗಳಿಗೆ ಅಂತವರಿಗೆ ತೃಪ್ತಿಕರವಾಗಿರ್ಲಿಲ್ಲ ಅಂದ್ರ ಪ್ರಧಾನಮಂತ್ರಿ ಅವರನ್ನ ರಾಜೀನಾಮೆಯನ್ನ ಪಡೆಯುವಂತ ಅಧಿಕಾರವನ್ನ ಪ್ರಧಾನಮಂತ್ರಿಗಳಿಗೆ. ಯಾವ ವ್ಯಕ್ತಿ ಮಂತ್ರಿ ಸರಿಯಾಗಿ ಕಾರ್ಯವನ್ನ ನಿರ್ವಹಿಸದೆ ಹೋದ್ರ ಅಂತವನ್ನ ಮಂತ್ರಿಮಂಡಲದಿಂದ ಕೈ ಬಿಟ್ಟು ಅವರನ್ನ ರಾಜೀನಾಮೆಯನ್ನ ಪ್ರಧಾನಮಂತ್ರಿ ಕೇಳಬಹುದು. ಮಂತ್ರಿ ಮಂಡಲದ ನಾಯಕ, ಪ್ರಧಾನಮಂತ್ರಿ ಮಂತ್ರಿಮಂಡಲದ ನಾಯಕರಾಗಿರ್ತಾರ, ಕಾರ್ಯನಿರ್ವಹಿಸ್ತಿರ್ತಾರ. ಕ್ಯಾಬಿನೆಟ್ಟಿನ ಸಭೆಯೊಳಗ ಕರೆಯುವಂತ ಅಧಿಕಾರ ಇವರಿಗಿರ್ತದ. ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳುವ ಎಲ್ಲಾ ನಿರ್ಣಯಗಳನ್ನು ಪ್ರಧಾನಮಂತ್ರಿ ನೇತೃತ್ವದೊಳಗನ ತೆಗೆದುಕೊಳ್ತಾರೆ. ಸಭೆಯಲ್ಲಿ ಚರ್ಚಿಸಿದ ನಿರ್ಣಯಿಸಬೇಕಾದಂತ ವಿಷಯಗಳು, ಆ ವಿಷಯಗಳ ಪಟ್ಟಿಯನ್ನ ತಯಾರು ಮಾಡೋರು ಪ್ರಧಾನಮಂತ್ರಿಗಳು. ನಂತರ ಅವು ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವವರು, ಆ ನಂತರ ನಿಯಂತ್ರಣ ಅಧಿಕಾರವನ್ನ ಇವರು ಹೊಂದಿರ್ತಾರ. ಇವರ ನೇತೃತ್ವದೊಳಗನ ಕ್ಯಾಬಿನೆಟ್ಟಿನ ಸಭೆ ನಡೀತದ. ಇಲ್ಲಿ ನಿರ್ಣಯಗಳನ್ನ ತೆಗೆದುಕೊಂಡ್ರೆ ಪ್ರಧಾನಮಂತ್ರಿ ಅಧ್ಯಕ್ಷತೆ ಒಳಗ ನಿರ್ಣಯಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ರಾಷ್ಟ್ರಪತಿಗಳು ಮತ್ತು ಕ್ಯಾಬಿನೆಟ್ಟಿನ ನಡುವೆ ಇವ್ರೇನಾಗಿರ್ತಾರ, ಸೇತುವೆ ಆಗಿರ್ತಾರ. ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳಿಗೆ ಮತ್ತು ಮಂತ್ರಿಮಂಡಲದ ನಡುವೆ ಸೇತುವೆಯಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಕ್ಯಾಬಿನೆಟ್ಗಳ ತೆಗೆದುಕೊಂಡಂತ, ಮಂತ್ರಿಮಂಡಲ ತೆಗೆದುಕೊಂಡಂತ ನಿರ್ಣಯಗಳನ್ನ ರಾಷ್ಟ್ರಪತಿಗಳ ಗಮನಕ್ಕ ತರಬೇಕಾಗ್ತದ. ಸಂವಿಧಾನದ 78ನೇ ವಿಧಿಯ ಪ್ರಕಾರ ಸಂಸತ್ತಿನಲ್ಲಿ ಮಂಡಿಸಬೇಕಾದಂತ ಶಾಸನಗಳು ರಾಷ್ಟ್ರಪತಿಗಳು ಇಚ್ಛೆಪಟ್ಟಾಗ ಅದರ ಮಾಹಿತಿಯನ್ನ ನೀಡಬೇಕಾಗ್ತದೆ. ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳ ನಡುವೆ ಸಂಬಂಧ ಸೌಹಾರ್ದಕವಾಗಿದ್ರೆ ಸರ್ಕಾರ ಸುಲಲಿತವಾಗಿ ಕಾರ್ಯವನ್ನ ನಿರ್ವಹಿಸ್ತದೆ. ಇನ್ನ 5ನೇ ಪಾಯಿಂಟ್, ಸಂಸತ್ತಿನ ನಾಯಕ. ಸಾಮಾನ್ಯವಾಗಿ ಪ್ರಧಾನಮಂತ್ರಿಗಳು ಸದನದ ಸದಸ್ಯರಾಗಿರ್ತಾರ, ಅದರ ಜೊತೆಗೆ ಅಲ್ಲಿಯ ನಾಯಕರು ಆಗಿರ್ತಾರೆ. ಸರ್ಕಾರದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ನೀತಿಯನ್ನ ಪ್ರಕಟಿಸ್ತಾರ. ಸದನದಲ್ಲಿ ಉದ್ಭವಿಸುವಂತ ಪ್ರಶ್ನೆಗಳಿಗೆ ಮಂತ್ರಿ ಯಾರಾದ್ರೂ ಸಮರ್ಪಕವಾಗಿ ಉತ್ತರವನ್ನ ಕೊಡ್ಲಿಕ್ಕಾಗ್ಲಿಲ್ಲ ಅಂದ್ರ ಅವರ ಪರವಾಗಿ ಪ್ರಧಾನಮಂತ್ರಿಗಳು ಮಂತ್ರಿಮಂಡಲದ ಪರವಾಗಿ ಉತ್ತರವನ್ನ ಇಲ್ಲೇ ಕೊಡ್ತಾರ. ಇನ್ನ ರಾಷ್ಟ್ರದ ನಾಯಕ, ಪ್ರಧಾನಮಂತ್ರಿ ರಾಷ್ಟ್ರದ ನಾಯಕರು ಆಗಿರ್ತಾರ. ಅಂತಾರಾಷ್ಟ್ರೀಯ ಸಭೆಗಳಲ್ಲಿ ತಮ್ಮ ಪ್ರತಿನಿಧಿಗಳನ್ನ ಮತ್ತು ನಿಯೋಗಗಳನ್ನ ಮುಖ್ಯಸ್ಥರನ್ನಾಗಿ ಇವರು ಆಗಿರ್ತಾರೆ. ರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಪಟ್ಟಂಗ ಇವರು ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರ. ಸರ್ಕಾರದ ನೀತಿಗಳನ್ನ, ಸಾಧನೆಗಳು, ವೈಫಲ್ಯಕ್ಕೆ ಪ್ರಧಾನಮಂತ್ರಿಗಳು ಏನಾಗಿರ್ತಾರೆ, ನೇರವಾಗಿ ಜವಾಬ್ದಾರಿ ಆಗಿರ್ತಾರೆ. ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ವೈಯಕ್ತಿಕ ವರ್ಚಸ್ಸು, ವ್ಯಕ್ತಿತ್ವಗಳ ನಾಯಕ ಆಗಿ ಗುರುತಿಸ್ಕೊಳ್ತಾರ. ನೇಮಕಾತಿ ಕಾರ್ಯವೊಳಗ ಪ್ರಧಾನಮಂತ್ರಿಗಳು ಅತ್ಯಂತ ಮಹತ್ವದಾಗಿದೆ. ಎಲ್ಲಾ ನೇಮಕಾತಿಗಳನ್ನ ರಾಷ್ಟ್ರಪತಿಗಳು ಮಾಡಿದ್ರು, ಆದ್ರೆ ವಾಸ್ತವಿಕವಾಗಿ ಅನುಮೋದನೆಯನ್ನ ಕೊಡುವವರು
ಪ್ರಧಾನಮಂತ್ರಿಗಳಾಗಿರ್ತಾರೆ. ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ಬೋದು, ಮುಖ್ಯ ನ್ಯಾಯಾಧೀಶರ ಜೊತೆ ಮತ್ತು ಇತರ ನ್ಯಾಯಾಧೀಶರು, ರಾಜ್ಯದ ಹೈಕೋರ್ಟಿನ ನ್ಯಾಯಾಧೀಶರು ನೇಮಕ ಮಾಡುವಾಗ, ಮತ್ತು ಅಟಾರ್ನಿಕ್ ಜನರಲ್, ರಕ್ಷಣಾ ಪಡೆಯ 3 ದಂಡನಾಯಕರುಗಳು ಬರ್ತಾರ, ಅವರನ್ನ ನೇಮಕ ಮಾಡುವಾಗ, ರಾಜ್ಯದ ರಾಜ್ಯಪಾಲರನ್ನ ನೇಮಕ ಮಾಡುವಾಗ, ವಿದೇಶದಲ್ಲಿರುವಂತ ಭಾರತದ ರಾಯಭಾರಿ ವರ್ಗಗಳನ್ನ ಮಾಡುವಾಗ, ಮತ್ತು ಒಂದು ರಾಷ್ಟ್ರದ ನಿಯೋಗಗಳನ್ನ, ಮುಖ್ಯಸ್ಥರನ್ನ, ಸದಸ್ಯರನ್ನ ಪ್ರಧಾನಮಂತ್ರಿಗಳು ಶಿಫಾರಸು ಮಾಡ್ತಾರೆ. ಪ್ರಧಾನಮಂತ್ರಿಗಳು ಶಿಫಾರಸು ಮಾಡಿದಾಗ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಅದನ್ನ ನೇಮಕಾತಿಯನ್ನ ಮಾಡ್ತಾರೆ. ಇವರು ನಾಮ ಮಾತ್ರ ಕಾರ್ಯಾಂಗವಾಗಿರ್ತಾರ ರಾಷ್ಟ್ರಪತಿಗಳು. ಇದನ್ನ ಪ್ರಧಾನಮಂತ್ರಿಗಳು ಏನಾಗಿರ್ತಾರೆ, ನೈಜವಾದಂತ ಕಾರ್ಯಾಂಗ ಆಗಿರ್ತಾರ. ನೈಜವಾದಂತ ಕಾರ್ಯಾಂಗ. ನಾವು ನಾಮ ಮಾತ್ರ ಕಾರ್ಯಾಂಗ ಮತ್ತು ನೈಜವಾದಂತ ಕಾರ್ಯಾಂಗವನ್ನ ನೋಡ್ಕೊಂಡಿವಿ. ಇವರು ಅನುಮೋದನೆಯನ್ನ ಕೊಟ್ಟ ಮೇಲೆ, ಪ್ರಧಾನಮಂತ್ರಿ ಅನುಮೋದನೆ ಕೊಟ್ಟ ಮೇಲೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಸಹಿಯನ್ನ ಮಾಡ್ತಾರ. ಆವಾಗ ಅದು ನೇಮಕಾತಿ ಊರ್ಜಿತವಾಗ್ತದೆ. ಸರ್ವೋಚ್ಚ ನ್ಯಾಯಾಲಯದ ರಚನೆ ಹಾಗೂ ಕಾರ್ಯವನ್ನ ವಿವರಿಸಿ. ಭಾರತದ ಸಂವಿಧಾನದ 124 ಕ್ಲಾಸ್ 1ರ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯವಿರಬೇಕು. ಅದರಲ್ಲಿ ಒಬ್ಬರನ್ನ ಮುಖ್ಯ ನ್ಯಾಯಾಧೀಶರು ಮತ್ತು 7ಕ್ಕಿಂತ ಹೆಚ್ಚು ನ್ಯಾಯಾಧೀಶರಿರಬಾರದು ಅನ್ನುವಂಥದನ್ನ, ಕಾಲದಿಂದ ಕಾಲಕ್ಕ ಸಂಸತ್ತು ಈ ನ್ಯಾಯಾಧೀಶರ ಸಂಖ್ಯೆಯನ್ನ ಹೆಚ್ಚಿಸುವಂತ ಅಧಿಕಾರವನ್ನ ಈ ಪಾರ್ಲಿಮೆಂಟಿಗೆ ಸಂವಿಧಾನ ಕೊಟ್ಟது. ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರ ಸಂಖ್ಯೆಯನ್ನ ಈ ಕಾಯ್ದೆಯೊಳಗ 1956ರಲ್ಲಿ 10ನ್ನ ಸಂಖ್ಯೆಯನ್ನ ಮಾಡಿದ್ರು. ಮೊದ್ಲೇಕ 7 ಸಂಖ್ಯೆ ಸದಸ್ಯರಿದ್ರು, ಅಂದ್ರ ನ್ಯಾಯಾಧೀಶರಿದ್ರು. 1960ರಲ್ಲಿ ಇದನ್ನ ನ್ಯಾಯಾಧೀಶರ ಸಂಖ್ಯೆಯನ್ನ 13ಕ್ಕೆ ಏರಿಸಿದ್ರು. ನಂತರ 1978ರಲ್ಲಿ 16ಕ್ಕೆ ಏರಿಕೆ ಆಯಿತು ನ್ಯಾಯಾಧೀಶರ ಸಂಖ್ಯೆ. 1986ರಲ್ಲಿ ಇದರ ಸಂಖ್ಯೆಯನ್ನ 25ಕ್ಕೆ ಏರಿಸಲಾಯಿತು. ಪ್ರಸ್ತುತವಾಗಿ 30 ಜನ ನ್ಯಾಯಾಧೀಶರು ಮತ್ತು ಅದರಲ್ಲಿ ಒಬ್ಬರನ್ನ ಮುಖ್ಯ ನ್ಯಾಯಾಧೀಶರನ್ನ ಈಗ ಪ್ರಸ್ತುತವಾಗಿ ಸರ್ವೋಚ್ಚ ನ್ಯಾಯಾಲಯ ಹೊಂದಿದೆ. ನ್ಯಾಯಾಧೀಶರು ಸಂವಿಧಾನದ 124ನೇ ವಿಧಿಯ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಈ ನ್ಯಾಯಾಧೀಶರನ್ನ ನೇಮಕ ಮಾಡುವಾಗ ಮುಖ್ಯ ನ್ಯಾಯಾಧೀಶರುಗಳು ಸಲಹೆಯನ್ನ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ನೇಮಕ ಮಾಡುವಾಗ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಜೊತೆಗೆ ಚರ್ಚಿಸಬೇಕು. ಭಾರತದ ಮುಖ್ಯ ನ್ಯಾಯಾಧೀಶರು ಸ್ಥಾನ ಇರದೇ ಇದ್ದಾಗ ರಾಷ್ಟ್ರಪತಿಗಳು ಇತರ ನ್ಯಾಯಾಧೀಶರಲ್ಲಿ ಒಬ್ಬರನ್ನ ನೇಮಕ ಮಾಡಬೇಕು ಅನ್ನುವಂಥ ವಿವರಣೆಯನ್ನ ಕೊಡ್ತಾರೆ. ಇವರು ಅರ್ಹತೆಗಳು, ನ್ಯಾಯಾಧೀಶರಾಗ್ಲಿಕ್ಕೆ ಏನೇನು ಅರ್ಹತೆಗಳು ಬೇಕು ಅನ್ನುವಂಥದ್ದನ್ನ ನೋಡೋಣ. ಒಂದು, ಭಾರತದ ನಾಗರಿಕರಾಗಿರ್ಬೇಕು. ಕನಿಷ್ಠ 5 ವರ್ಷಗಳ ಕಾಲ ಹೈಕೋರ್ಟಿನಲ್ಲಿ ಇವ್ರೇನಾಗಿರ್ಬೇಕ್ರಿ, ನ್ಯಾಯಾಧೀಶರಾಗಿ ಸೇವೆಯನ್ನ ಸಲ್ಲಿಸಿರಬೇಕು. ಯಾವ್ದಾದ್ರು ಭಾರತದೊಳಗ ನ್ಯಾಯಾಧೀಶರಾಗಿ ಹೈಕೋರ್ಟ್ನಲ್ಲಿ, ಅಥವಾ 10 ವರ್ಷಗಳ ಕಾಲ ವಕೀಲರಾಗಿರಬೇಕು. ಹೈಕೋರ್ಟ್ನಲ್ಲಿ ಕೆಲಸವನ್ನ ಮಾಡಿರ್ಬೇಕು. ಅಥವಾ ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ ಇವರು ಖ್ಯಾತ ನ್ಯಾಯಶಾಸ್ತ್ರಜ್ಞರಾಗಿರ್ಬೇಕು. ಅಂದಾಗ ಕೂಡ ಇವು ಎರಡನ್ನೂ ಮೇಲೆ ಇರ್ಲಿಲ್ಲ ಅಂದ್ರೂ ಇದನ್ನ ರಾಷ್ಟ್ರಪತಿಗಳ ದೃಷ್ಟಿಯಲ್ಲಿ ಇದ್ರಂದ್ರ ಇವರನ್ನ ನ್ಯಾಯಾಧೀಶರನ್ನಾಗಿ ರಾಷ್ಟ್ರಪತಿಗಳು ನೇಮಕ ಮಾಡಬಹುದು. ಇನ್ನು ನ್ಯಾಯಾಧೀಶರನ್ನ ವಜಾ ಮಾಡುವುದು ಅಥವಾ ಇಂಪೀಚ್ಮೆಂಟ್ ಮಾಡುವುದು, ತೆಗೆದು ಹಾಕುವ ವಿಧಾನವನ್ನ ನಾವೇನ್ ಅಂದ್ಕೊಳ್ತೀವಿ, ಪದಚ್ಯುತಿ ಅಂತ ಕರಿತೀವಿ. 124 ಕ್ಲಾಸ್ 4ನೇ ವಿಧಿಯ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರನ್ನ ದುರ್ವರ್ತನೆ, ಅಸಮರ್ಥನೆ ಅನೇಕ ಕಾರಣಗಳಿಂದ ಇವರನ್ನ ಏನ್ ಮಾಡಬಹುದ್ರಿ, ವಜಾಗೊಳಿಸಬಹುದು. ಸಂವಿಧಾನ ಕಠಿಣವಾದಂತ ಪ್ರಕ್ರಿಯೆಯನ್ನ ಇಲ್ಲೇ ಅಳವಡಿಸಿಕೊಂಡದ. ಇವರನ್ನ ತೆಗೆದು ಹಾಕ್ಬೇಕಾದಾಗ ಸಂಸತ್ತಿನೊಳಗ ಎರಡೂ ಸದನದಲ್ಲಿ, ಅಂದ್ರ ಲೋಕಸಭಾ ಮತ್ತು ರಾಜ್ಯಸಭೆದೊಳಗೆ ಈ ನ್ಯಾಯಾಧೀಶರನ್ನ ವಜಾ ಮಾಡುವಂತ ಒಂದು ಗೊತ್ತುವಳಿಯನ್ನ ಪಾಸ್ ಮಾಡಿ ಈ ಒಟ್ಟು ಸದಸ್ಯರಲ್ಲಿ,
ಅಲ್ಲಿ ಅವತ್ತು ಹಾಜರಾದಂತ ಒಟ್ಟು ಸದಸ್ಯರಲ್ಲಿ ಬಹುಮತದ ಆಧಾರದ ಮೇಲೆ ಹಾಜರಿದ್ದಂತ ಸದಸ್ಯರಲ್ಲಿ 2/3 ಮೂಲಕ ಒಂದು ಗೊತ್ತುವಳಿಯನ್ನ ಪಾಸ್ ಮಾಡಿದ್ರೆ ಅವಾಗ ಈ ನ್ಯಾಯಾಧೀಶರು ಏನಾಗ್ತಾರೆ, ಅವರ ತಮ್ಮ ಸ್ಥಾನದಿಂದ ಕೆಳಗಿಳಿತಾರ. ಅವರನ್ನ ಕೆಳಗಿಳಿಸುವಂತ ಅಧಿಕಾರವನ್ನ ವಜಾಗೊಳಿಸುವಂತ ಅಧಿಕಾರ ಸಂಸತ್ತು ಮಾಡಬಹುದು. ಅಧಿಕಾರಾವಧಿ ನ್ಯಾಯಾಧೀಶರ ನೇಮಕಗೊಂಡ 65 ವರ್ಷದವರೆಗೆ ಇವರು ನ್ಯಾಯಾಧೀಶರಾಗಿ ಅಧಿಕಾರದಲ್ಲಿ ಇರ್ತಾರ. ಇವರು ಮುಂದುವರಿಬಹುದು. ಭಾರತದ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗಳ ಪೂರ್ವಾನುಮತಿಯೊಂದಿಗೆ ನಿವೃತ್ತಿಯಾದಂತಹ ನ್ಯಾಯಾಧೀಶರನ್ನ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುವಂತೆ ಮನವಿಯನ್ನ ಮಾಡಬಹುದು. ನ್ಯಾಯಾಧೀಶರ ಅವಧಿಕ್ಕಿಂತ ಮುಂಚಿತವಾಗಿ ಇವರು ರಾಜೀನಾಮೆಯನ್ನ ನೀಡಬಹುದು. ತಮ್ಮ ಸ್ಥಾನಕ್ಕೆ ರಾಜೀನಾಮೆಯಾಗಿ ಸ್ವದಿಂದ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಇವರು ರಾಜೀನಾಮೆಯನ್ನ ಇವರು ಕೊಡಬಹುದು. ವೇತನ ಮತ್ತು ಭತ್ಯೆ. ನ್ಯಾಯಾಧೀಶರಿಗೆ ಸಂವಿಧಾನದ ಪ್ರಕಾರ ಕಾಲದಿಂದ ಕಾಲಕ್ಕ ಇವರ ವೇತನವನ್ನ ಪರಿಷ್ಕರಣೆಯನ್ನ ಮಾಡ್ತಾರ ಮತ್ತು ಸೌಲಭ್ಯ ಗೌರವವನ್ನ ಇವರಿಗೆ ನೀಡಲಾಗ್ತದೆ. ಪ್ರಸ್ತುತ ಮುಖ್ಯ ನ್ಯಾಯಾಧೀಶರಿಗೆ ಪ್ರತಿ ತಿಂಗಳಿಗೆ 1 ಲಕ್ಷ ರೂಪಾಯಿಯನ್ನ ವೇತನವನ್ನ ನಿಗದಿ ಮಾಡ್ಯಾರ. ಇವ್ರಿಗೆ ಭತ್ಯೆ, ಸೌಲಭ್ಯ, ಉಚಿತ ನಿವಾಸ, ವಾಹನ ಇವನ್ನ ನೀಡ್ತಾರ. ಮತ್ತು ಇತರ ನ್ಯಾಯಾಧೀಶರಿಗೆ 90,000 ರೂಪಾಯಿ ವೇತನ ಮತ್ತು ಇತರ ಸೌಲಭ್ಯಗಳನ್ನ ಇವ್ರಿಗೂ ನೀಡ್ತಾರೆ. ಹಣಕಾಸಿನ ತುರ್ತು ಪರಿಸ್ಥಿತಿ ಇದ್ದಾಗ ಇವರ ವೇತನವನ್ನ ಏನ್ ಮಾಡ್ಬೋದ್ರಿ, ನ್ಯಾಯಾಧೀಶರ ವೇತನವನ್ನ, ಸಂಬಳವನ್ನ, ಆರ್ಥಿಕ ಸವಲತ್ತುಗಳನ್ನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡುವಂತಿಲ್ಲ ಅಂತ ಹೇಳಿ. ವಿದ್ಯಾರ್ಥಿಗಳ ಇದಕ್ಕೆ ಪೂರಕವಾದಂತ ಮಾಹಿತಿ ಅಂದ್ರೆ ನಾವು ಹಣಕಾಸಿನ ತುರ್ತು ಪರಿಸ್ಥಿತಿ 360ನೇ ವಿಧಿಯ ಬಗ್ಗೆ ನಾವಿಲ್ಲೇ ಡಿಸ್ಕಷನ್ ಅನ್ನ ಮಾಡಿದ್ವಿ. ಆ 360ನೇ ವಿಧಿಗಳಲ್ಲಿ ಈ ಎಲ್ಲಾ ವೇತನವನ್ನ ಕಡಿತಗೊಳಿಸಬಹುದು, ಆದ್ರ ಈ ನ್ಯಾಯಾಧೀಶರ ವೇತನವನ್ನ, ಸಂಬಳವನ್ನ, ಸವಲತ್ತುಗಳನ್ನ ಕಡಿಮೆ ಮಾಡುವಂತಿಲ್ಲ ಅಂತ ಹೇಳಿ ಇಲ್ಲೇ ವಿವರಿಸ್ತದೆ. ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳು. ಅದರಲ್ಲಿ ಈ ಅಧಿಕಾರ ಮತ್ತು ಕಾರ್ಯಗಳನ್ನ ನೋಡೋಣಂತ. 1 ಮೂಲ ಅಧಿಕಾರ ವ್ಯಾಪ್ತಿ, 2 ಮನವಿ ಅಧಿಕಾರ ವ್ಯಾಪ್ತಿ, 3 ಸಲಹಾ ಅಧಿಕಾರ ವ್ಯಾಪ್ತಿ, 4 ನ್ಯಾಯಾಲಯದ ನಿಯಮಗಳು. ಯಾವುದೇ ನ್ಯಾಯಾಲಯಗಳಿಗೆ ಈ ರೀತಿಯಾದಂತ ಅಧಿಕಾರವನ್ನ ಕೊಟ್ಟಿಲ್ಲ. ಇದು ಮೂಲ ಅಧಿಕಾರ ವ್ಯಾಪ್ತಿಯನ್ನ ಭಾರತದ ಸಂವಿಧಾನದಲ್ಲಿ 131ನೇ ವಿಧಿ ಒಳಗೆ ಅದರ ವಿವರಣೆಯನ್ನ ಸಿಗ್ತದ ಈ ಮೂಲ ಅಧಿಕಾರ ವ್ಯಾಪ್ತಿಯ ಬಗ್ಗೆ. ಭಾರತ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಒಂದಕ್ಕಿಂತ ಹೆಚ್ಚು ರಾಜ್ಯಗಳ ನಡುವಿನ ವಿವಾದಗಳು ಇದ್ವು ಅಂದ್ರ ಅಂತ ವಿವಾದಗಳು ಈ ಸುಪ್ರೀಂ ಕೋರ್ಟಿಗೆ ಬರ್ತದ. ಇನ್ನ ರಾಜ್ಯಗಳ ನಡುವಿನ ವಿವಾದಗಳು, ಅವು ಸಂದರ್ಭಗಳು ಬಂದಾಗ ಅವು ರಾಜ್ಯ ಬಂದಂತ ವಿವಾದಗಳನ್ನ ಸುಪ್ರೀಂ ಕೋರ್ಟಿಗೆ ಬರ್ತಾವ. ಉದಾಹರಣೆಗೆ ತಮಿಳುನಾಡು ಕರ್ನಾಟಕ ಕಾವೇರಿ ವಿವಾದ, ನಂತರ ಗೋವಾ ಮತ್ತು ಕರ್ನಾಟಕದ ವಿವಾದ, ಮಹದಾಯಿ ವಿವಾದ, ನಂತರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ ಅಂದ್ರೆ ಕೃಷ್ಣಾ ನದಿಯ ವಿವಾದ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಈ ಬೆಳಗಾವಿಯ ವಿವಾದ, ಆ ನಂತರ ಕರ್ನಾಟಕ ಮತ್ತು ಕೇರಳದ ನಡುವಿನ ಕಾಸರಗೋಡಿನ ವಿವಾದ. ಇಂಥವೆಲ್ಲ ರಾಜ್ಯಗಳ ನಡುವಿನ ವಿವಾದಗಳು ಎಲ್ಲಿ ಬರ್ತಾವಂದ್ರ ಈ ಸುಪ್ರೀಂ ಕೋರ್ಟಿನೊಳಗ ಅಲ್ಲೇ ಮೂಲ ಅಧಿಕಾರ ವ್ಯಾಪ್ತಿಯೊಳಗೆ ಬರ್ತಾವ. ಇನ್ನ ಸಂವಿಧಾನದ 32ನೇ ವಿಧಿ ಅನ್ವಯ ಪ್ರತಿಯೊಬ್ಬ ಪ್ರಜೆಗೆ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡುವುದು ರಿಟ್ಗಳು. ನಾವು 5 ರಿಟ್ಗಳನ್ನ ಮೂಲಭೂತ ಹಕ್ಕುಗಳಲ್ಲಿ ಪಾಠಗಳಲ್ಲಿ ಓದುವಾಗ ಅದನ್ನ ಓದಿನಿ, ಅದನ್ನ ನಿಮ್ಗೆ ಡಿಟೇಲ್ ಆಗಿ ನೀವಲ್ಲೇ ಸಿಗ್ತದ ನೋಡ್ರಿ. ಇವೆಲ್ಲ ಕೂಡ ಮೂಲಭೂತ ಹಕ್ಕು ರಕ್ಷಣೆ ಮಾಡುವಂತ ಅಧಿಕಾರ ಕೂಡ ಈ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದ ರಕ್ಷಾ ಕವಚವಾಗಿ ಕೆಲಸವನ್ನ ಮಾಡ್ತದೆ. ಭಾರತದ ಸಂವಿಧಾನದ 32ನೇ ವಿಧಿಯನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಇದಕ್ಕ ಆತ್ಮ ಮತ್ತು ಹೃದಯ ಅಂತ ಕರೆದಾರ. ಇದು ಜೀವ, ಭಾರತದ ಸಂವಿಧಾನದ ಜೀವ. ಇದು 32ನೇ ವಿಧಿ. ಇದು ಇರ್ಲಿಲ್ಲ ಅಂದ್ರೆ 32ನೇ ವಿಧಿ ಇರ್ಲಿಲ್ಲ ಅಂದ್ರೆ ಜೀವ ಇಲ್ಲ ಅಂತ ಅರ್ಥ. ನಂತರ ಸಂವಿಧಾನವನ್ನ ಅರ್ಥೈಸುವಂತ ಕೆಲಸವನ್ನ ಸರ್ವೋಚ್ಚ ನ್ಯಾಯಾಲಯ ಮಾಡ್ತದ. ಇದು ಮೂಲ ಅಧಿಕಾರ ವ್ಯಾಪ್ತಿಯೊಳಗ ಬರ್ತದ. ಮನವಿ ಅಧಿಕಾರ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಮನವಿಯನ್ನ ಸ್ವೀಕರಿಸುವಂತ
ಅತ್ಯುನ್ನತವಾದಂತ ನ್ಯಾಯಾಲಯ ಆಗಿದೆ. ಇದು ಮನವಿಯನ್ನ ಕೆಳಕಂಡಂತ ಈ ವಿಭಾಗಗಳನ್ನ ನೋಡೋದು. ಸಂವಿಧಾನಾತ್ಮಕ ವಿವಾದಗಳು, ಸಿವಿಲ್ ವಿವಾದಗಳು ಮತ್ತು ಮನವಿ, ಕ್ರಿಮಿನಲ್ ಮೊಕದ್ದಮೆಗಳ ಮನವಿ, ನಂತರ ಸರ್ವೋಚ್ಚ ನ್ಯಾಯಾಲಯದ ವಿಶೇಷವಾದ ಅನುಮತಿ, ನಂತರ ಶಾಸಕಾಂಗಗಳು ರಚಿಸಿದಂತ ಕಾನೂನುಗಳನ್ನ ಸಂವಿಧಾನದ ವಿರುದ್ಧವಾಗಿದ್ರ ಅಂತಹ ಕಾನೂನುಗಳನ್ನ ಶಾಸನಗಳನ್ನ ರದ್ದು ಮಾಡುವಂತ ಅಧಿಕಾರ ಯಾರಿಗದರೆ ಸರ್ವೋಚ್ಚ ನ್ಯಾಯಾಲಯಕ್ಕದ. ಅದಕ್ಕ ಏನಂತ ಕರೀತಾರ, ಅಸಿಂಧು ಮಾಡುವಂತ ಅಧಿಕಾರ, ಆ ಕಾನೂನನ್ನ ರದ್ದು ಮಾಡುವಂತ ಅಧಿಕಾರ ಕೂಡ ಸಂವಿಧಾನಕ್ಕ ಸರ್ವೋಚ್ಚ ನ್ಯಾಯಾಲಯಕ್ಕ ಅಧಿಕಾರವನ್ನ ಸಂವಿಧಾನ ಕೊಟ್ಟದ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆಗಳಿಗೆ ಸಂಬಂಧಪಟ್ಟಂತ ವಿವಾದಗಳಿದ್ವು ಅಂದ್ರೆ ಅವನು ಬಗೆಹರಿಸ್ತದ. ನಂತರ ರಾಜ್ಯಗಳಲ್ಲಿ ವಿಧಾನಸಭೆ ವಿಸರ್ಜಿಸಿದಾಗ ಸಂಬಂಧಪಟ್ಟಂಗ ಈ ವಿವಾದಗಳನ್ನ ಬಗೆಹರಿಸುವಂತ ಕೆಲಸ. ವಿದ್ಯಾರ್ಥಿಗಳ, ಈಗ ಆದಂತ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರ ತಂದೆ ಎಸ್.ಆರ್. ಬೊಮ್ಮಾಯಿ ಅವರ ಕೇಸು ಅತಿ ಪ್ರಮುಖವಾದಂತ ಕೇಸನ್ನ ಸರ್ವೋಚ್ಚ ನ್ಯಾಯಾಲಯದೊಳಗೆ ಹೋದು. ಕರ್ನಾಟಕದೊಳಗ ಈ ರಾಜ್ಯ ವಿಧಾನಸಭೆ ವಿಸರ್ಜನೆ ಆಗಿರ್ತದ. ಅದು ಒಂದು ಐತಿಹಾಸಿಕ ತೀರ್ಪನ್ನ ಸರ್ವೋಚ್ಚ ನ್ಯಾಯಾಲಯ ಕೊಡ್ತದ. ಅದು ನಾವು 356ನೇ ವಿಧಿ ಅಂದ್ರೆ ರಾಜ್ಯದ ತುರ್ತು ಪರಿಸ್ಥಿತಿ ಒಳಗ ಅದನ್ನ ನೋಡ್ಬೋದು. ಈ ವಿವಾದಗಳು ಇದ್ದಾಗ ಒಂದು ಐತಿಹಾಸಿಕ ತೀರ್ಪನ್ನ ಕೊಟ್ಟು ಸರ್ವೋಚ್ಚ ನ್ಯಾಯಾಲಯ ಈ ರೀತಿಯಾಗಿ ಮಾರ್ಗದರ್ಶನವನ್ನ ಕೊಡ್ತದ. ಆ ಮಾರ್ಗದರ್ಶನ ಈಗೇನಾಗಿದ್ರಿ, ಒಂದು ಐತಿಹಾಸಿಕವಾದಂತ ತೀರ್ಪಾಗಿ ಹೊರಹೊಮ್ಮೆದ. ಅದನ್ನ ಇನ್ನೊಂದು ವಿಡಿಯೋದೊಳಗ ಇದರ ಡಿಟೇಲ್ ಆಗಿ ವಿಡಿಯೋವನ್ನ ಮಾಡಿ ನಾನು ನಿಮ್ಗೆ ಹಾಕ್ತೀನಿ. ಕಮೆಂಟ್ ಬಾಕ್ಸ್ ನೊಳಗ ನನಗ ಅದರ ಬಗ್ಗೆ ತಿಳಿಸ್ರಿ. ನಂತರ ಸಂವಿಧಾನಾತ್ಮಕ ವಿವಾದಗಳು ಅಂದ್ರ ಉಚ್ಚ ನ್ಯಾಯಾಲಯ, ಹೈಕೋರ್ಟ್ಗಳು ದೃಢೀಕರಿಸಿ ಸಂವಿಧಾನದ ವಿಶ್ಲೇಷಣೆಗೆ ಸಂಬಂಧಪಟ್ಟಂತ ಮೊಕದ್ದಮೆಗಳು ಅಂದ್ರೆ ಕೇಸ್ಗಳು ಬಂದ್ರ ತನ್ನ ವ್ಯಾಪ್ತಿ ಒಳಗ ಬರದೇ ಹೋದ್ರ ಅಂತ ಕೇಸುಗಳನ್ನ ಸರ್ವೋಚ್ಚ ನ್ಯಾಯಾಲಯಕ್ಕ ವಿಚಾರಣೆಗಾಗಿ ಅದು ಸ್ವೀಕರಿಸಬಹುದು. ವಿದ್ಯಾರ್ಥಿಗಳೇ ಇದನ್ನ ಗಮನ ಇಟ್ಕೋರಿ. ಸುಪ್ರೀಂ ಕೋರ್ಟಿಗೆ ಬರ್ಬೇಕಾದ್ರ ಈ ಹೈಕೋರ್ಟ್ ಒಂದು ದೃಢೀಕರಣವನ್ನ ಕೊಡ್ಬೇಕು. ಅಂದ್ರ ಮೇಲೆ ಒಂದು ದೃಢೀಕರಣವನ್ನ ಮಾಡಿ ಪ್ರಮಾಣ ಪತ್ರವನ್ನ ಕೊಟ್ಟ ಮೇಲೆ ಅದು ಸುಪ್ರೀಂ ಕೋರ್ಟಿಗೆ ಬರ್ತದ. ಹೈಕೋರ್ಟ್ ಅದನ್ನ ಪ್ರಮಾಣವನ್ನ ಕೊಡಬೇಕಾಗ್ತದೆ. ಇದು ಈ ನ್ಯಾಯಾಲಯ ಕೊಟ್ಟಂತ ತೀರ್ಪು ಏನಾಗಿರ್ತದ, ಅಂತಿಮವಾಗಿರ್ತದ. ಸಿವಿಲ್ ವಿವಾದಗಳು ಮನವಿ 133ನೇ ವಿಧಿಯೊಳಗ ವಿವರಿಸ್ತದ. ಸಿವಿಲ್ ವಿಚಾರಣೆಗೆ ಕಾನೂನಿನ ಮುಖ್ಯ ಪ್ರಶ್ನೆ ಅಡಕವಾಗಿದ್ರ ಅವಾಗೂ ಕೂಡ ಹೈಕೋರ್ಟ್ ಏನ್ ಮಾಡ್ತಾರೆ, ಪ್ರಮಾಣ ಪತ್ರವನ್ನ ಕೊಡ್ತದ. ನನ್ನ ವ್ಯಾಪ್ತಿಯೊಳಗೆ ಇದಿಲ್ಲ, ನೀವು ಏನ್ ಮಾಡ್ರಿ, ಸುಪ್ರೀಂ ಕೋರ್ಟಿಗೆ ಹೋಗ್ರಿ ಅನ್ನುವಂಥದ್ದು ಪ್ರಮಾಣ ಪತ್ರವನ್ನ ಕೊಟ್ಟಾಗ ಮಾತ್ರ ಅಂತ ಪ್ರಮಾಣ ಪತ್ರವನ್ನ ಸರ್ವೋಚ್ಚ ನ್ಯಾಯಾಲಯ ವಿಚಾರಣೆಯನ್ನ ಮಾಡಬಹುದು. ಈ ಹೆಚ್ಚಿನ ಅಧಿಕಾರವನ್ನ ಈ ವಿಷಯಗಳಲ್ಲಿ ಅಧಿಕಾರ ಇಲ್ಲ. ನಂತರ ಸಿವಿಲ್ ಆಯ್ತು. ನಂತರ ಈಗ ಕ್ರಿಮಿನಲ್ ವಿವಾದಗಳ ಮನವಿ. ಅಧೀನ ನ್ಯಾಯಾಲಯಗಳ ಬಿಡುಗಡೆಗೆ ತೀರ್ಪಿನ ಬದಲಿಗೆ ಉಚ್ಚ ನ್ಯಾಯಾಲಯಗಳ ಆರೋಪಿಗಳಿಗೆ ಮರಣದಂಡನೆಯನ್ನ ವಿಧಿಸಿದಾಗ, ಹೈಕೋರ್ಟ್ಗಳು ಮರಣದಂಡನೆಯನ್ನ ವಿಧಿಸಿದ್ರೆ, ಯಾವುದೇ ಮೊಕದ್ದಮೆ ಮೇಲ್ಮನವಿ ಅರ್ಹವಾಗಿದೆ, ಯೋಗ್ಯವಾಗಿದೆ ಎಂಬುವಂತದನ್ನ ಉಚ್ಚ ನ್ಯಾಯಾಲಯ ಪ್ರಮಾಣ ಪತ್ರವನ್ನ ಕೊಟ್ಟಾಗ ಮಾತ್ರ ಸುಪ್ರೀಂ ಕೋರ್ಟಿಗೆ ಅಲ್ಲೇ ಬರಬಹುದು. ಅಧೀನ ನ್ಯಾಯಾಲಯಗಳಲ್ಲಿ ಮೊಕದ್ದಮೆಗಳನ್ನ ತಾನೇ ಕೈಗೆತ್ತಿಕೊಂಡು ಉಚ್ಚ ನ್ಯಾಯಾಲಯಗಳಿಗೆ ಆರೋಪಿಗಳಿಗೆ ಮರಣದಂಡನೆ ವಿಧಿಸಿದ್ರೆ ಸಂಸತ್ತು ಅಂತ ಅಧಿಕಾರ ವ್ಯಾಪ್ತಿಯನ್ನ ಹೆಚ್ಚಿಗೆ ಮಾಡುವಂತ ಅಧಿಕಾರವನ್ನ ಸಂಸತ್ತು ಹೊಂದ್ಯದ. ಇನ್ನ ಸಲಹಾ ಅಧಿಕಾರ ವ್ಯಾಪ್ತಿ 143ನೇ ವಿಧಿ ಒಳಗೆ ವಿವರಿಸ್ತದ. ಸಾರ್ವಜನಿಕ ಮಹತ್ವವುಳ್ಳಂತ ವಿಷಯಗಳು ಮತ್ತು ಸಂವಿಧಾನಾತ್ಮಕ ವಿಷಯಗಳು ಸಂಬಂಧಪಟ್ಟಂಗ ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ
ಅವರು ಸಲಹೆಯನ್ನ ಮತ್ತು ಸೂಚನೆಗಳನ್ನ ಅವರು ರಾಷ್ಟ್ರಪತಿಗಳು ಕೇಳ್ಬಹುದು. ಸುಪ್ರೀಂ ಕೋರ್ಟಿಗೆ ಸಲಹೆಯನ್ನ ಕೊಡ್ರಿ ಅಂತೇಳಿ, ತಮ್ಮ ಅಭಿಪ್ರಾಯವನ್ನ ನೀಡ್ರಿ ಅಂತ ಹೇಳ್ಬೋದು. ರಾಷ್ಟ್ರಪತಿಗಳು ಇವೆಲ್ಲ ನೀಡಿದ್ರ, ಸುಪ್ರೀಂ ಕೋರ್ಟ್ ಕೊಟ್ರ, ಸಲಹೆಗಳನ್ನ ಕೊಟ್ರ ಅವು ಬದ್ಧವಾಗಿರ್ಬೇಕು ಅನ್ನುವಂಥದ್ದು ರಾಷ್ಟ್ರಪತಿಗಳು ಏನೂ ಇಲ್ಲ. ಅದು ಒಪ್ಪಗೋಬಹುದು, ಅವರು ಒಪ್ಪಗೊಳ್ಳಿಕ್ಕಿಲ್ಲ, ಬಿಡಬಹುದು. ಉದಾಹರಣೆಗೆ ಕಾವೇರಿ ನದಿಯ ವಿವಾದ, ನೀರಿನ ಹಂಚಿಕೆ ವಿವಾದ, ರಾಮ ಜನ್ಮಭೂಮಿಯ ಸಂಬಂಧಪಟ್ಟಂತ ವಿವಾದಗಳು, ಸರ್ವೋಚ್ಚ ನ್ಯಾಯಾಲಯ ಏನ್ ಕೊಡ್ತೀರಿ, ಸಲಹೆಗಳನ್ನ ಕೊಟ್ಟು ರಾಷ್ಟ್ರಪತಿಗಳು ಇಲ್ಲೇ ಪಡೆದುಕೊಂಡ್ರು, ಅಲ್ಲಿ ನಾವು ಸ್ಮರಿಸಬಹುದು. ಇದೇನ್ ಕಂಪಲ್ಸರಿ ಇಲ್ಲ, ಮಾಡಬಹುದು. ರಾಷ್ಟ್ರಪತಿಗಳು ಅದನ್ನು ಒಪ್ಪಬಹುದು, ಒಪ್ಕೊಳ್ಳಿಕ್ಕಿಲ್ಲ. ಇನ್ ನೆಕ್ಸ್ಟ್ ಇತರ ಅಧಿಕಾರಗಳು. ದಾಖಲೆಯ ನ್ಯಾಯಾಲಯಗಳು ಸಂವಿಧಾನದ 129ನೇ ವಿಧಿಯ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯ ತನ್ನ ಕಾರ್ಯಕಲಾಪ ತೀರ್ಪುಗಳನ್ನ ದಾಖಲೆ ರೂಪದೊಳಗ ರಕ್ಷಿಸ್ತದ. ವಿದ್ಯಾರ್ಥಿಗಳ ಇಲ್ಲೇ ರಾಷ್ಟ್ರದ ಎಲ್ಲಾ ತೀರ್ಪುಗಳನ್ನ ಕೊಟ್ಟಂತ ಸುಪ್ರೀಂ ಕೋರ್ಟ್, ಇಲ್ಲೇ ಸುಪ್ರೀಂ ಕೋರ್ಟಿನ ವೆಬ್ಸೈಟ್ನೊಳಗ ನಾವು ಯಾವ ಬೇಕಾದ್ರೂ ತೀರ್ಪುಗಳನ್ನ ವೆಬ್ಸೈಟ್ ನಲ್ಲಿ ನಾವು ನೋಡಬಹುದು. ರಾಜ್ಯ ವಿಧಾನಸಭೆಯ ರಚನೆ ಮತ್ತು ಅಧಿಕಾರ ಮತ್ತು ಕಾರ್ಯಗಳು. ವಿದ್ಯಾರ್ಥಿಗಳ ರಾಜ್ಯದ ಜನರ ಅರ್ಹ ಮತದಾರರಿಂದ ನೇರವಾಗಿ ಚುನಾಯಿತರಾದಂತಹ ಪ್ರತಿನಿಧಿಗಳು ಇಲ್ಲೇ ಸಭೆಯಲ್ಲಿ ವಿಧಾನಸಭೆ ಅಂತ ನಾವು ಕರಿತೀವಿ. ವಿಧಾನಸಭೆಯ ಒಟ್ಟು ಸದಸ್ಯರಲ್ಲಿ ಆ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ನಿಗದಿಪಡಿಸ್ಯಾರ. ಸಂವಿಧಾನದ 171ನೇ ವಿಧಿ ಕ್ಲಾಸ್ 1 ಪ್ರಕಾರ 500ಕ್ಕಿಂತ ಹೆಚ್ಚು, 60ಕ್ಕಿಂತ ಕಡಿಮೆ ವಿಧಾನಸಭಾ ಸದಸ್ಯರನ್ನ ಹೊಂದಿರಬಾರದು ಅನ್ನುವಂಥದ್ದು ಸಂವಿಧಾನದೊಳಗೆ ಹೇಳ್ತಾರೆ. ಇವನ್ನ ಹೊರತುಪಡಿಸಿ, ಇವನನ್ನ ಬಿಟ್ಟು ಸಿಕ್ಕಿಂನಲ್ಲಿ ಏನಂದ್ರೆ ಸಂಖ್ಯೆಯನ್ನ ಕಡಿಮೆ ಅದ, ಅಲ್ಲಿ 32 ಮಂದಿ ಸದಸ್ಯರನ್ನ ಹೊಂದಿದ್ರೆ ಅಲ್ಲಿ ಒಂದು ವಿಧಾನಸಭೆಯನ್ನ ಹೊಂದಿದೆ. ಭಾರತದ ಸಂವಿಧಾನದಲ್ಲಿ 332ನೇ ವಿಧಿಯ ಪ್ರಕಾರ ರಾಜ್ಯದಲ್ಲಿರುವಂತಹ SC ST ಸಮುದಾಯದವರು ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದವರಿಗೆ ವಿಧಾನಸಭೆಯಲ್ಲಿ ಮೀಸಲಾತಿಯನ್ನ ನೀಡುವಲ್ಲಿ ತಿಳಿಸ್ತದ. ಇನ್ನ ಆಂಗ್ಲೋ ಇಂಡಿಯನ್ ಸಮುದಾಯದಕ್ಕೆ ಸೇರಿದಂತಹ ಸದಸ್ಯರಿಗೂ ಕೂಡ ಇಲ್ಲೇ ಪ್ರಾತಿನಿಧ್ಯ ಸಿಗ್ತದೆ. ರಾಜ್ಯಪಾಲರು ಒಬ್ಬರನ್ನ ನಾಮಕರಣ ಮಾಡುವ ಅವಕಾಶವನ್ನ ಸಿಗ್ತದೆ. ಇನ್ನ ಅರ್ಹತೆಗಳು. ಒಂದು, ಭಾರತದ ನಾಗರಿಕನಾಗಿರ್ಬೇಕು, 25 ವರ್ಷ ತುಂಬಿದವನಾಗಿರ್ಬೇಕು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯನ್ನ ಹೊಂದಿರಬಾರದು, ದಿವಾಳಿ ಅಥವಾ ಬುದ್ಧಿಮಾಂದ್ಯನಾಗಿರಬಾರದು, ಅಪರಾಧಿಯಾಗಿರಬಾರದು, ಸಂಸತ್ತು ನಿಗದಿಪಡಿಸಿದ ಎಲ್ಲಾ ಅರ್ಹತೆಗಳನ್ನ ಪಡೆದಿರಬೇಕು. ಅಂದಾಗ ಅವ ಚುನಾವಣೆಗೆ ನಿಲ್ಬಹುದು. ವಿಧಾನಸಭೆಯ ಅವಧಿ. ಸಾರ್ವಜನಿಕ ಚುನಾವಣೆಯ ನಂತರ ಪ್ರಮಾಣ ವಚನವನ್ನ ಸ್ವೀಕರಿಸಿದ 5 ವರ್ಷದವರೆಗೆ ಇವರು ಅಧಿಕಾರಾವಧಿ ಒಳಗ ಇರ್ತಾರ. ನಾವು MLAಗಳು ಅಂತ ನಾವೇನ್ ಕರಿತೀವಿ ಅವರು. ಮುಖ್ಯಮಂತ್ರಿ ಶಿಫಾರಸ್ಸಿನ ಮೇರೆಗೆ ಈ ವಿಧಾನಸಭೆಯನ್ನ ಏನ್ ಮಾಡ್ಬೋದ್ರಿ, ರಾಜ್ಯಪಾಲರು ವಿಸರ್ಜನೆ ಮಾಡಬಹುದು. ಈ ಮುಖ್ಯಮಂತ್ರಿಗೆ ವಿಸರ್ಜನೆ ಮಾಡುವಂತ ಅಧಿಕಾರ ಮುಖ್ಯಮಂತ್ರಿಗಳಿಗೆ ಇರ್ತದ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದೊಳಗ ಈ ವಿಧಾನಸಭೆಯ ಅವಧಿಯನ್ನ 1 ವರ್ಷದವರೆಗೆ ಏನ್ ಮಾಡ್ಬೋದ್ರಿ, ಮುಂದುವರಿಸಬಹುದು, ಹೆಚ್ಚಿಗೆಯನ್ನ ಮಾಡಬಹುದು ಅನ್ನುವಂಥದ್ದು ಸಂವಿಧಾನದೊಳಗ ವಿವರಿಸ್ತದ. ಸದನದ ಕಾರ್ಯಕಲಾಪಗಳ ನಡಿಬೇಕಾದ್ರ ಕನಿಷ್ಠ 1/10 ಸದಸ್ಯರಿರ್ಬೇಕು. ಅದಕ್ಕ ಕೋರಂ ಅಂತ ಕರೀತಾರೆ. ವೇತನ ಮತ್ತು ಸೌಲಭ್ಯಗಳು. ವಿಧಾನಸಭೆಯ ವೇತನ ಮತ್ತು ಸೌಲಭ್ಯಗಳು ರಾಜ್ಯ ಶಾಸಕಾಂಗಗಳಲ್ಲಿ ಕಾಲದಿಂದ ಕಾಲಕ್ಕೆ ನಿರ್ಧರಿಸ್ತದ. ಇನ್ನ ವಿಧಾನಸಭೆಯ ಅಧಿಕಾರ ಮತ್ತು ಕಾರ್ಯಗಳು. ಅದರೊಳಗ ಬರುವಂತದ್ದು 1ನೇದ್ದು ಶಾಸನೀಯ ಕಾರ್ಯಗಳು. ವಿಧಾನಸಭೆ ಸಂವಿಧಾನದೊಳಗ ನಮೂದಿಸಲ್ಪಟ್ಟಂತಹ ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳ ಮೇಲೆ ಕಾನೂನನ್ನ ಮಾಡಬಹುದು. ಅಂದ್ರ ಪೊಲೀಸ್,
ಕೃಷಿ, ಆರೋಗ್ಯ, ಸ್ಥಳೀಯ ಸಂಸ್ಥೆಗಳ ವಿಷಯಗಳ ಮೇಲೆ, ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳ ಮೇಲೆ ಕಾನೂನನ್ನ ಮಾಡುವಂತ ಅಧಿಕಾರವನ್ನ ವಿಧಾನಸಭೆ ಹೊಂದದ. ಸಮವರ್ತಕ ಪಟ್ಟಿಯಲ್ಲಿ ಬರುವಂತಹ ವಿಷಯ ಅಂದ್ರ ಅಪರಾಧ ದಂಡ ಸಂಹಿತೆ, ನಾಗರಿಕ ದಂಡ ಸಂಹಿತೆ, ವಿವಾಹ, ವಿವಾಹ ವಿಚ್ಛೇದನ, ಅರಣ್ಯ, ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಗಳು ಮುಂತಾದ ವಿಷಯಗಳ ಮೇಲೇನೂ ಅದು ಕಾನೂನನ್ನ ಮಾಡುವಂತ ಅಧಿಕಾರವನ್ನ ಹೊಂದದ. ಕಾನೂನನ್ನ ರಚಿಸಿದಾಗ ಅಂತಿಮವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕಾನೂನುಗಳನ್ನ ಮಾಡಿದ್ರು. ಒಂದೇ ವಿಷಯದ ಮೇಲೆ ಎರಡೂ ಕಾನೂನುಗಳನ್ನ ಮಾಡಿದಾಗ ಅವಾಗ ರಾಜ್ಯ ಸರ್ಕಾರ ಮಾಡಿದಂತ ಕಾನೂನುಗಳು ಏನಾಗ್ತಾವ್ರಿ, ಬಿದ್ದು ಹೋಗ್ತಾವ. ಇಲ್ಲೇ ಕೇಂದ್ರ ಸರ್ಕಾರ ಮಾಡಿದ ಕಾನೂನುಗಳು ಎಲ್ಲರಿಗೂ ಅಪ್ಲೈ ಆಗ್ತಾವ ಅಥವಾ ಅದು ಊರ್ಜಿತವಾಗ್ತಾವ. ಅಂದ್ರೆ ದ್ವಿಶಾಸಕಾಂಗ ಪದ್ಧತಿ ಇರುವುದರಿಂದ ವಿಧಾನ ಸಭೆಯಲ್ಲಿ ಅಂಗೀಕರಿಸಿದ ನಂತರಗಳಲ್ಲಿ ಆ ಮಸೂದೆಗಳನ್ನ ವಿಧಾನ ಪರಿಷತ್ತಿಗೆ ಕೊಟ್ಟು ಕಳಿಸ್ತದೆ. ನಮ್ದ್ರೊಳಗೆ 2 ಸದನಗಳವ. ಇಲ್ಲೇ 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನ ನಾವು ಹೊಂದೀವಿ. ಉಳಿದ ರಾಜ್ಯಗಳಲ್ಲಿ ಒಂದೇ ಒಂದು ಸದನವನ್ನ ಹೊಂದದ, ಅದು ವಿಧಾನಸಭೆಯನ್ನ ಹೊಂದದ. ನಂತರಗಳಲ್ಲಿ ಅದನ್ನ 2 ಸದನಗಳಲ್ಲಿ ಪಾಸ್ ಆದ ಮೇಲೆ ಅದನ್ನ ರಾಜ್ಯಪಾಲರಿಗೆ ಅನುಮತಿಗಾಗಿ ಕೊಟ್ಟು ಕಳಿಸಲಾಗ್ತದೆ. ಇನ್ನು ಹಣಕಾಸಿನ ಅಧಿಕಾರಗಳು, ರಾಜ್ಯದ ಹಣಕಾಸಿನ ಅಧಿಕಾರ, ಅಂತಿಮವಾದಂತ ಅಧಿಕಾರ ಈ ವಿಧಾನಸಭೆಗೆ ಹೊಂದಿದೆ. ಯಾಕಂದ್ರ ಈ ಮಸೂದೆಗಳ, ಹಣಕಾಸಿನ ಮಸೂದೆ, ಆಯವ್ಯಯ ಅಂದ್ರೆ ಬಜೆಟ್ ಅನ್ನ ವಿಧಾನಸಭೆಯಲ್ಲೇನ ಮಂಡಿಸ್ಬೇಕು. ವಿಧಾನಸಭೆಯನ್ನ ಬಿಟ್ಟು ವಿಧಾನ ಪರಿಷತ್ನಲ್ಲಿ ಮಂಡಿಸ್ಲಿಕ್ಕೆ ಬರಂಗಿಲ್ಲ. ವಿಧಾನ ಪರಿಷತ್ತಿಗೆ ನಂತರ ಸಲಹೆ ಮತ್ತು ಸೂಚನೆಗಾಗಿ ಇಲ್ಲಿ ಕೊಟ್ಟು ಕಳಿಸ್ಬೋದು. ಇದಕ್ಕ ಕೇವಲ 14 ದಿನ ಮಾತ್ರ ಇದಕ್ಕೇನದರಿ ಅಧಿಕಾರವನ್ನ ಕೊಟ್ಟಾರ. 14 ದಿನ ಆದ್ಮೇಲೆ ಇದು ತನ್ನ ಒಪ್ಪಿಗೆಯನ್ನ ಕೊಡದೆ ಇರ್ಲಿ, ಅದು ಪಾಸ್ ಆಗ್ಯದ ಅಂತ ಪರಿಗಣಿಸ್ತದ. 2 ಸದನದಲ್ಲಿ ಅನುಮೋದನೆಗೊಂಡ ನಂತರಗಳಲ್ಲಿ ಅದನ್ನ ರಾಜ್ಯಪಾಲರಿಗೆ ಕೊಟ್ಟು ಕಳಿಸ್ತಾರೆ. ರಾಜ್ಯ ಸರ್ಕಾರ ಯಾವುದೇ ಹೊಸ ತೆರಿಗೆಗಳನ್ನ ವಿಧಿಸ್ಬೇಕಾದ್ರ, ಹಣಕಾಸಿನ ಖರ್ಚುಗಳನ್ನ ಮಾಡ್ಬೇಕಾದ್ರ ವಿಧಾನಸಭೆಯ ಅನುಮತಿಯನ್ನ ಅಗತ್ಯವಾಗಿರ್ತದೆ. ಆಯವ್ಯಯ ಪಟ್ಟಿಯನ್ನ ವಿಧಾನಸಭೆಗಳಲ್ಲಿ ಅಂಗೀಕರಿಸದೇ ಹೋದ್ರ ರಾಜ್ಯ ಸರ್ಕಾರ ಅಧಿಕಾರದಿಂದ ತ್ಯಜಿಸ್ಬೇಕಾಗ್ತದ. ಅಂದ್ರ ಬಜೆಟ್ಟಿನ ಅನುಮೋದನೆಯನ್ನ ಪಡಿಬೇಕಾಗ್ತದ ರಾಜ್ಯ ಸರ್ಕಾರ. ಅಲ್ಲಿ ಪಡಿದೇ ಹೋದ್ರ ಸರ್ಕಾರದ ಮಂತ್ರಿಮಂಡಲ ಅಥವಾ ಎಲ್ಲರೂ ರಾಜೀನಾಮೆಯನ್ನ ಕೊಡಬೇಕಾಗ್ತದ. ಕಾರ್ಯಾಂಗದ ಮೇಲೆ ನಿಯಂತ್ರಣ. ವಿಧಾನಸಭೆ ಬೆಂಬಲ ಎಲ್ಲಿಯವರೆಗೆ ಕಾರ್ಯಾಂಗಕ್ಕಿರ್ತದ ಅಲ್ಲಿವರೆಗೂ ಸರ್ಕಾರ ಅಸ್ತಿತ್ವದಲ್ಲಿ ಇರ್ತದೆ. ಕಾರ್ಯಾಂಗ ಸಮರ್ಪಕವಾಗಿ ಆಡಳಿತ ನಡೆಸದೇ ಹೋದಾಗ, ರಾಜ್ಯದ ಜನರ ಹಿತಾಸಕ್ತಿಗಳನ್ನ ಈಡೇರಿಸಲಿಲ್ಲ ಅಂದ್ರ, ಸರ್ಕಾರಗಳು ವಿಫಲಗೊಂಡಾಗ ಅವರ ಮೇಲೆ ವಿಧಾನಸಭೆಯೊಳಗ ಅವಿಶ್ವಾಸವಾದ ಗೊತ್ತುವಳಿಯನ್ನ ಮಂಡಿಸಬಹುದು. ಅಧಿಕಾರದಿಂದ ಕೆಳಗಿಳಿಸುವಂತ ಅಧಿಕಾರ ವಿಧಾನಸಭೆಗಳಿಗೆ ಅದೇ. ಅಧಿವೇಶನ ಸಮಯದಲ್ಲಿ ವಿಧಾನಸಭೆಯೊಳಗಿನ ಸದಸ್ಯರು ಮಂತ್ರಿಗಳಿಗೆ ಪ್ರಶ್ನೆಯನ್ನ ಕೇಳುವುದು ಮತ್ತು ಗಮನ ಸೆಳೆಯುವಂತದ್ದು, ಸೂಚನೆಯ ಮೂಲಕ, ಈ ನಿಲುವಳಿಗಳ ಸೂಚನೆ, ಈ ಮೂಲಕ ಅವರನ್ನ ನಿಯಂತ್ರಣವನ್ನ ಮಾಡುತ್ತದೆ. ಇನ್ನ ಚುನಾವಣಾ ಕಾರ್ಯಗಳು. ವಿಧಾನಸಭಾ ಸದಸ್ಯರು ರಾಷ್ಟ್ರಪತಿಗಳ ಆಯ್ಕೆ ಮಾಡುವಲ್ಲಿ ಪ್ರಮುಖವಾದಂತ ಪಾತ್ರವನ್ನ ವಹಿಸ್ತಾರ. ವಿಧಾನಸಭೆ ಚುನಾವಣೆಗಳು ಮುಗಿದ ನಂತರಗಳಲ್ಲಿ ವಿಧಾನಸಭಾ ಸದಸ್ಯರು ಸಭಾಪತಿ ಮತ್ತು ಉಪಸಭಾಪತಿ ಚುನಾವಣೆ ಒಳಗ ಭಾಗವಹಿಸ್ತಾರ. ನಂತರ ರಾಜ್ಯದ ಆಯ್ಕೆಯಾಗಿ ಹೋಗುವಂತ ಈ ರಾಜ್ಯಸಭಾ ಸದಸ್ಯರನ್ನು ಕೂಡ ಅವರು ಆಯ್ಕೆ ಮಾಡ್ತಾರ. ಮತ್ತ 1/3 ಸದಸ್ಯರು ಅಂದ್ರೆ 25 ಮಂದಿ ಸದಸ್ಯರನ್ನ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಇನ್ನ ಕರ್ನಾಟಕದಿಂದ 12 ಜನ ರಾಜ್ಯಸಭೆಗೆ ಸದಸ್ಯರಾಗಿ ಹೋಗ್ತಾರೆ. 5. ಸಂವಿಧಾನ ತಿದ್ದುಪಡಿ ಮಾಡುವ ಕಾರ್ಯ. ಭಾರತ ಸಂವಿಧಾನದಲ್ಲಿ 3 ರೀತಿಯಾಗಿ ತಿದ್ದುಪಡಿ ಮಾಡುವ ವಿಧಾನಗಳನ್ನ ನಾವು ನೋಡ್ತೀವಿ. ಸರಳ ಬಹುಮತ ಮತ್ತು ಕಠಿಣ ತಿದ್ದುಪಡಿ, ವಿಶೇಷ ತಿದ್ದುಪಡಿ ಅಂತ ನಾವೇನ್ ಹೇಳ್ತೀವಿ. ಆ ವಿಶೇಷ ತಿದ್ದುಪಡಿ ಒಳಗ ವಿಧಾನಸಭೆಯ ಕೊಳಲು ಕೂಡ ಏನಾಗ್ಬೇಕಾಗ್ತದೆ, ಇದು 2/3 ಬಹುಮತಗಳಲ್ಲಿ ಕೂಡ ಪಾಸ್ ಆಗ್ಬೇಕಾಗ್ತದ. ನಂತರ
ಸಂಸತ್ತಿನಲ್ಲಿ ಪಾಸ್ ಆದ್ಮೇಲೆ ಅದು ರಾಜ್ಯಗಳಿಗೆ 1/2 ಅಂಶ ಅಂದ್ರೆ 15 ರಾಜ್ಯಗಳು ಅದರ ಒಪ್ಪಿಗೆಯನ್ನ ಕೊಡಬೇಕು. ಅಂದಾಗ ಮಾತ್ರ ಅದು ತಿದ್ದುಪಡಿ ಆಗ್ತದೆ. 3ನೇ ತಿದ್ದುಪಡಿ, ಸಂವಿಧಾನದ 3ನೇ ತಿದ್ದುಪಡಿ ಅತಿ ಕಠಿಣವಾದಂತ ತಿದ್ದುಪಡಿಯನ್ನ ನಾವು ನೋಡಬಹುದು. ರಾಜ್ಯ ಆಡಳಿತದಲ್ಲಿ ರಾಜ್ಯಪಾಲರ ಪಾತ್ರ ಕುರಿತು ಬರೆಯಿರಿ. ರಾಜ್ಯಪಾಲರು ಪದವಿಯ ಕೇಂದ್ರವಾಗಿರ್ತಾರ. ರಾಜ್ಯದ ಎಲ್ಲಾ ಕಾರ್ಯಾಂಗಗಳು, ಅಧಿಕಾರ ಮತ್ತು ಕಾರ್ಯಗಳು ರಾಜ್ಯಪಾಲರ ಹೆಸರಿನಲ್ಲಿ ನಡೀತದ. ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಹೆಂಗ ಕೆಲಸ ಮಾಡ್ತಾರ ಅದೇ ರೀತಿಯಾಗಿ ಪದನಿಮಿತ್ತವಾಗಿ ಮುಖ್ಯಸ್ಥರು ಯಾವ ರೀತಿಯಾಗಿರ್ತಾರ ಅದೇ ರೀತಿಯಾಗಿ ರಾಜ್ಯದ ರಾಜ್ಯಪಾಲರು ಪದನಿಮಿತ್ತವಾಗಿ ಕಾರ್ಯವನ್ನ ನಿರ್ವಹಿಸ್ತಾರ. ಇಲ್ಲೇ ನಾವು ಗಮನಿಸಬೇಕಾದಂತ ವಿಷಯ ನಾಮಮಾತ್ರ ಕಾರ್ಯಾಂಗ ಮತ್ತು ನೈಜವಾದ ಕಾರ್ಯಾಂಗ ಅಂತ ನಾವು ನೋಡಿದೀವಿ. ನಾಮಮಾತ್ರ ಕಾರ್ಯಾಂಗ ಅಂದ್ರ ರಾಷ್ಟ್ರಪತಿಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ರಾಜ್ಯದೊಳಗ ರಾಜ್ಯಪಾಲರು ನಾಮಮಾತ್ರ ಕಾರ್ಯಾಂಗ ಆಗಿರ್ತದ. ಕೇಂದ್ರದಲ್ಲಿ ನೈಜ ಕಾರ್ಯಾಂಗ ಅಂದ್ರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಇರ್ತದೆ. ಅದೇ ರೀತಿಯಾಗಿ ರಾಜ್ಯದೊಳಗ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ನೈಜವಾದಂತ ಕಾರ್ಯಾಂಗ ಆಗಿರ್ತಾರೆ. ಶಾಸನೀಯ ಕಾರ್ಯಗಳು. ರಾಜ್ಯಪಾಲರು ಶಾಸಕಾಂಗದ ಸದಸ್ಯರಾಗಿರಂಗಿಲ್ಲ, ರಾಜ್ಯದ ಅವಿಭಾಜ್ಯ ಅಂಗ ಆಗಿರ್ತಾರ. ಶಾಸಕಾಂಗದ್ದು ಅನೇಕ ಶಾಸನೀಯ ಕಾರ್ಯಗಳು ನಿರ್ವಹಿಸ್ತಾರ. ರಾಜ್ಯದಲ್ಲಿ ಅಧಿವೇಶನವನ್ನ ಕರೆಯುವಂತದ್ದು, ಅಧಿವೇಶನವನ್ನ ಮುಂದೂಡುವಂತ ಅಧಿಕಾರ ಮತ್ತು ವಿಧಾನಸಭೆಯನ್ನ ವಿಸರ್ಜಿಸುವಂತ ಅಧಿಕಾರವನ್ನ ರಾಜ್ಯಪಾಲರು ಹೊಂದ್ಯಾರ. ಚುನಾವಣೆಗಳಲ್ಲಿ ಪ್ರಥಮ ಅಧಿವೇಶನ ಪ್ರತಿ ವರ್ಷ ಏನು ವರ್ಷ ಆಗ್ತದ ಅವಾಗ ಹೊಸ ವರ್ಷದೊಳಗ ಭಾಷಣವನ್ನ ಮಾಡ್ತಾರ. ಆಮೇಲೆ ಹೊಸದಾಗಿ ಚುನಾವಣೆ ಆಗಿ ಬಂದಾಗ ಸದಸ್ಯರನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡುವಂತ ಅಧಿಕಾರವನ್ನ ಹೊಂದ್ಯಾರ. ರಾಜ್ಯದಲ್ಲಿ ಏನಾರ ತಲೆದೋರಿದಂತಹ ಸಮಸ್ಯೆಗಳು ಬಂದಾಗ ಅಂತವು ಶಾಸನಗಳಲ್ಲಿ ನಿರ್ಣಯಿಸಿದಾಗ ಅಂತ ಉದ್ಭವಿಸುವಂತ ಮಸೂದೆಗಳ ಮೇಲೆ ಗಮನ ಸೆಳೆಯುವಂತ ಕಾರ್ಯವನ್ನ ಮಾಡ್ತಾರ. ಶಾಸನಗಳಲ್ಲಿ ಸಂದೇಶ ಕಳಿಸುವಂತ ಅಧಿಕಾರ ಇವರಿಗರ್ದ. ನಂತರ ವಿಧಾನ ಪರಿಷತ್ತಿನಲ್ಲಿ ಸಾಹಿತ್ಯ, ಕಲೆ, ವಿಜ್ಞಾನ, ಸಮಾಜ ಸೇವೆ ಸಲ್ಲಿಸಿದಂತ ಗಣನೀಯ ವ್ಯಕ್ತಿಗಳನ್ನ ಗಮನಿಸಿ ಅವರನ್ನ ನಾಮಕರಣ ಮಾಡುವಂತ ಅಧಿಕಾರ. ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ನಾಮಕರಣ ಮಾಡುವಂತ ಅಧಿಕಾರವನ್ನ ಅಧಿಕಾರ ನಾಮಿನೇಟ್ ಮಾಡುವಂತ ಅಧಿಕಾರ ರಾಜ್ಯಪಾಲರಿಗೆ ಅದ. ರಾಜ್ಯಪಾಲರು ಸಹಿ ಇಲ್ಲಾರೆ ಆ ಮಸೂದೆಗಳು ಕಾನೂನಿನ ರೂಪವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅವು ಕಾನೂನು ಆಗ್ಬೇಕಾದ್ರೆ ರಾಜ್ಯಪಾಲರ ಸಹಿ ಅಗತ್ಯವಾಗಿರ್ತದ. ರಾಜ್ಯಪಾಲರು ಸಾಮಾನ್ಯವಾಗಿ ಮಸೂದೆಗಳನ್ನ ಒಪ್ಪಿಗೆಯನ್ನ ನೀಡಬಹುದು. ಅವರು ಸಹಿ ಮಾಡಬಹುದು, ಮಾಡದೇ ಇರಬಹುದು, ಅದನ್ನ ತಡೆ ಹಿಡಿಬಹುದು. ಮಸೂದೆಗಳನ್ನ ಮರುಪರಿಶೀಲನೆಗಾಗಿ ಹಿಂದಿರುಗಿಸಬಹುದು. ರಾಜ್ಯ ಶಾಸಕಾಂಗವು ಅಧಿವೇಶನ ಇಲ್ಲದಿದ್ದಾಗ ರಾಜ್ಯಪಾಲರು ಸುಗ್ರೀವಾಜ್ಞೆಯ ಮೂಲಕ ಕಾನೂನುಗಳನ್ನ ಮಾಡುವಂತ ಅಧಿಕಾರವನ್ನ ಅವರು ಹೊಂದ್ಯಾರ. ಈ ಸುಗ್ರೀವಾಜ್ಞೆಗಳು ವಿಧಾನಸಭೆ ಪಾಸ್ ಮಾಡಿದಷ್ಟು ಕಾನೂನಿನಷ್ಟ ಪ್ರಾಮುಖ್ಯತೆಯನ್ನ ಹೊಂದಿರ್ತಾವ. ಆದ್ರ ಇವನ್ನ ವಿಧಾನಸಭೆಯ ಆರಂಭವಾದ್ರೊಳಗ 6 ವಾರಗಳಲ್ಲಿ ಇವನ್ ಏನ್ ಮಾಡ್ಬೇಕ್ರಿ, ಅನುಮೋದನೆಯನ್ನ ಪಡಿಬೇಕು ವಿಧಾನಸಭೆಯೊಳಗ. ರಾಜ್ಯದಲ್ಲಿರುವಂತ KPSC ಅಂತ ನಾವೇನ್ ಕರಿತೀವಿ, ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನ ಮತ್ತು ಅಧ್ಯಕ್ಷರನ್ನ ನೇಮಿಸುವಂತ ಅಧಿಕಾರ. ರಾಜ್ಯ ಹಣಕಾಸಿನ ಆಯೋಗ, ಇತರ ಆಯೋಗಗಳನ್ನ ರಾಜ್ಯಪಾಲರು ಮುಖ್ಯಸ್ಥರ ಈ ವರದಿಯನ್ನ ಶಾಸಕಾಂಗದ ಮುಂದೆ ನೀಡುತ್ತಾರ. ಹಣಕಾಸಿನ ಕಾರ್ಯಗಳು. ರಾಜ್ಯಪಾಲರ ಪೂರ್ವಾನುಮತಿ ಇಲ್ಲದೇನೆ ಹಣಕಾಸಿನ ಮಸೂದೆಯನ್ನ ಸದನದಲ್ಲಿ ಮಂಡಿಸುವಂತಿಲ್ಲ. ವಿಧಾನಸಭೆಯೊಳಗೆ ಅದನ್ನ ಮಂಡಿಸ್ಲಿಕ್ಕೆ ಬರಂಗಿಲ್ಲ. ರಾಜ್ಯದ ಶಾಸಕಾಂಗವು ಸರಿಯಾದ ಸಮಯಕ್ಕೆ ಆಯವ್ಯಯ ಪತ್ರವನ್ನ ಮಂಡಿಸುವಲು ವ್ಯವಸ್ಥೆಯನ್ನ ಮಾಡಬೇಕು. ಇದು ರಾಜ್ಯಪಾಲರ ಕರ್ತವ್ಯಕ್ಕೆ ಸೇರಿದೆ. ರಾಜ್ಯಪಾಲರ ಪೂರ್ವಾನುಮತಿ ಇಲ್ಲದೆ ಅನುದಾನವನ್ನ ಬೇಡಿಕೆಯನ್ನ ಸಲ್ಲಿಸುವಂತಿಲ್ಲ. ರಾಜ್ಯ ಸಂಕುಚಿತ ನಿಧಿ ನಿರೀಕ್ಷಿತ ಖರ್ಚುಗಳನ್ನ ಭರಿಸುವಾಗ ರಾಜ್ಯಪಾಲರ ಅನುಮತಿಯೊಂದಿಗೆ ಬಳಸ್ಕೊಳ್ಬಹುದು. ಹಣನ ಖರ್ಚು ಮಾಡ್ಬೇಕಂದ್ರೆ ರಾಜ್ಯಪಾಲರ ಅನುಮತಿಯನ್ನ ಪಡಿಬೇಕಾಗ್ತದ. ಇನ್ನ 4
ನ್ಯಾಯಿಕ ಕಾರ್ಯಗಳು ಅಂದ್ರ ರಾಜ್ಯದ ಉಚ್ಚ ನ್ಯಾಯಾಲಯ, ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರನ್ನ ನೇಮಕ ಮಾಡುವಾಗ ರಾಷ್ಟ್ರಪತಿಗಳು ನೇಮಕ ಮಾಡುವಾಗ ರಾಜ್ಯಪಾಲರ ಸಲಹೆಗಳನ್ನ ಪಡಿತಾರ. ರಾಜ್ಯದಲ್ಲಿ ಇತರ ನ್ಯಾಯಾಧೀಶರುಗಳನ್ನ ನೇಮಕ ಮಾಡುವಾಗ ರಾಜ್ಯಪಾಲರು ನೇಮಕಾತಿಯನ್ನ ಮಾಡ್ತಾರೆ. ರಾಜ್ಯಪಾಲರಿಗೆ ಕೆಲವು ವಿಶೇಷವಾದ ಅಧಿಕಾರವನ್ನ ನಾವು ನೋಡಬಹುದು. ಕ್ಷಮಾದಾನವನ್ನ ನೀಡುವಂತಹದ್ದು, ಮುಂದುವರಿಕೆ ಮಾಡುವಂತಹದ್ದು ಮತ್ತು ವಿವೇಚನೆ ಅಧಿಕಾರವನ್ನ ಹೊಂದಿದ್ದಾರೆ. ಇವುಗಳನ್ನ ತಡೆಯುವಂತ ಅಧಿಕಾರ, ವಿಮೋಚನೆ ಮಾಡುವಂತ, ಬಿಡುಗಡೆ ಮಾಡುವಂತ ಅಧಿಕಾರ ರಾಜ್ಯಪಾಲರಿಗೆ ಕೆಲವು ವಿಶೇಷವಾದ ಅಧಿಕಾರ ಅಂತ ಹೊಂದಿದೆ. ಇದರೊಳಗ ರಾಜ್ಯಪಾಲರಿಗೆ ಕೆಲವು ರದ್ದುಪಡಿಸುವ ಮತ್ತು ಪರಿವರ್ತನೆ ಮಾಡುವ ಅಧಿಕಾರವನ್ನ ಹೊಂದಿದ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮರಣದಂಡನೆಯ ಕ್ಷಮಾದಾನ ಚಲಾಯಿಸುವಂತಹದ್ದು ಕೆಲವು ಸಂದರ್ಭಗಳಲ್ಲಿ ರಾಜ್ಯಪಾಲರಿಗೆ ಈ ಅಧಿಕಾರವನ್ನ ಹೊಂದಿಲ್ಲ. ಇನ್ನ ಮುಖ್ಯಮಂತ್ರಿಗಳನ್ನ ನೇಮಕ ಮಾಡುವಾಗ, ನಂತರ ಯಾವುದೇ ಶಿಕ್ಷೆಯನ್ನ, ದಂಡನೆಯನ್ನ, ಆದೇಶವನ್ನ ಅಮಾನತ್ತಿನಲ್ಲಿ ಮತ್ತು ರದ್ದು ಮಾಡುವಂತ, ಪರಿವರ್ತಿಸುವ ಅಧಿಕಾರವನ್ನ ಇವರು ಹೊಂದ್ಯಾರ. ಮಂತ್ರಿಮಂಡಲವನ್ನ ಮಜಾ ಮಾಡುವಾಗ ರಾಜ್ಯಪಾಲರಿಗೆ ಅಧಿಕಾರವನ್ನ ಹೊಂದ್ಯಾರ. ವಿಧಾನಸಭೆಯನ್ನ ವಿಸರ್ಜನೆ ಮಾಡುವಾಗ, ಅಧಿವೇಶನ ಇಲ್ಲದ ಸಂದರ್ಭಗಳಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವಂತ ಅಧಿಕಾರ, ಮುಖ್ಯಮಂತ್ರಿಯಿಂದ ವಿವರಣೆಯನ್ನ ಪಡೆಯುವಾಗ, ಯಾವುದೇ ಶಾಸಕಾಂಗದ ವಿಷಯಗಳ ಮೇಲೆ ವಿವರಣೆಯನ್ನ ರಾಜ್ಯಪಾಲರು ಪಡಿಬಹುದು. ಇದು ಸಂವಿಧಾನದ 213ನೇ ವಿಧಿಯೊಳಗ ರಾಜ್ಯಪಾಲರಿಗೆ ಕೆಲವು ವಿಶೇಷವಾದ ಅಧಿಕಾರವನ್ನ ಇಲ್ಲೇ ನಮ್ಗ ಸಿಗ್ತದ, ನೋಡಬಹುದು. ಧನ್ಯವಾದಗಳು.